ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಸದ್ಗುರು ಚನ್ನಬಸವೇಶ್ವರನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ ಅವರ ಶಟಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಪ್ರಾಣಲಿಂಗಿಯ ಆಚಾರಲಿಂಗ ಸ್ಥಳ ಸಂಬಂಧಿ ಒಂದು ವಚನ: ಆಜ್ಞೆ ಸಹಿತ ಗುರು, ಆಜ್ಞೆ ಸಹಿತ ಲಿಂಗ, ಆಜ್ಞೆ ಸಹಿತ ಜಂಗಮ. ಅಷ್ಟಾವರಣಗಳನ್ನೆಲ್ಲ ಮಾಡಿಕೊಂಡು ಆಜ್ಞೆ ಸಹಿತ 64 ಶೀಲಗಳ ಬಗ್ಗೆ ಪರಿಚಯ ಮಾಡ್ಕೊಂಡಿವಿ. ಆ ಶೀಲಗಳೇ ಏನಾಗಬೇಕಪ್ಪ ಅಂತಂದ್ರೆ ವೃತಗಳಾಗಬೇಕು. ಯಾವುದು ಶೀಲ ಹೇಳ್ತಾರ ನಾನು ಅವುಗಳನ್ನು ಪ್ರತಿನಿತ್ಯ ಪಾಲಿಸ್ತೀನಿ ಅಂತೇಳಿ ವೃತ ಆಗಬೇಕು. ಏನಾರೆ ಸ್ವಲ್ಪ ಅನಾನುಕೂಲ ಆಗ್ಯದ ಅಂತೇಳಿ ಕೈ ಬಿಡಬಾರ್ದು, ಅದನ್ನ ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು. ಈಗ ನಾವು ಬೆಳಿಗ್ಗೆ ಒಂದು 10 ಗಳಿಗೆ ಆದ್ರೂ ಯಾರು ಇಲ್ಲಂದ್ರೂ ಒಂದು ಗಳಿಗೆ ಕರ್ಮಕಾಂಡದ ಸಾಧನೆ, ಒಂದು ಗಳಿಗೆ ಅಂದ್ರೆ 24 ನಿಮಿಷ. 24 ನಿಮಿಷ ಅಂತ ಒಂದು ಗಳಿಗೆ ಯಾವ ಲೆಕ್ಕದ ಮೇಲೆ ಮಾಡ್ಯಾರ ಅಂದ್ರೆ 24 ತಾಸು ಅದಲ್ಲ ಒಂದು ದಿವಸಕ್ಕೆ. ಆ ಒಂದು ತಾಸಿನೊಳಗ 59 ನಿಮಿಷ ನೀವೇ ಏನಾರ ಮಾಡ್ಕೋರಿ, 1 ನಿಮಿಷ ನಿಮ್ಮ ಆತ್ಮ ಸಾಧನೆ ಕೊಡ್ರಿ ಅಂತ 24 ನಿಮಿಷ ಅದಕ್ಕೆ ಗಳಿಗೆ ಅಂತ ಮಾಡ್ಯಾರ. ಒಂದು ಗಳಿಗೆ ಕರ್ಮಕಾಂಡ ಸಾಧನೆ, ಮಂತ್ರೋಚ್ಚಾರಗಳನ್ನು ಹೇಳೋದು. ಅದು ಎದಕ್ಕೆ? ನಿರ್ಮಲ ಚಿತ್ತ ಸಾಧನೆಗಾಗಿ. ವಾಚಕ ಶುದ್ಧಿ, ಮಾತುಗಳು ಶುದ್ಧ ಬರ್ಬೇಕಾದ್ರೆ, ನಾಲ್ಗೆ ಹೊಳಬೇಕಾದ್ರೆ ಅವೆಲ್ಲ ಹೇಳ್ಬೇಕಾಗ್ತದೆ. ಮತ್ತೆ ಇನ್ನೊಂದು ಗಳಿಗೆ ಎಷ್ಟೇ ತೊಂದರೆ ಇದ್ರೂ ನಿಶ್ಚಲ ಚಿತ್ತ ಸಾಧನೆಗಾಗಿ ಒಂದಿಷ್ಟು ಯೋಗ ಸಾಧನೆ ಮಾಡಬೇಕು. ಯೋಗ ಯಾಗ. ಮತ್ತೊಂದು ಗಳಿಗೆ ಯಾರಿರ್ಬೋದು, ಇಲ್ಲದೆ ಇರ್ಬೋದು, ಸತ್ಸಂಗ ನಡೀಲಿ ನಡೀದೇ ಇರಲಿ, ಸತ್ಸಂಗದ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ನಿಮ್ಮನ್ನು ನೀವು ಸ್ವತಂತ್ರವಾಗಿ ಏನಾದರೂ ಒಂದು ವಿಚಾರ ತಗೊಂಡು ಚಿಂತನೆ ಮಾಡ್ಕೋತಿರುವ. ಹೀಗಾಗಿ ಪ್ರತಿನಿತ್ಯ ನಾನು ಕರ್ಮ, ಉಪಾಸನೆ, ಜ್ಞಾನ 3 ಸಾಧನೆಗಳನ್ನು ನಾನು ಮಾಡ್ತೀನಿ. ಇದು ವೃತ. ಟೈಮ್ ಆಗ್ಯದ ಅದು ಬಿಟ್ಟು ಇದು ಮಾಡಿದೆ, ಇದು ಬಿಟ್ಟು ಅದು ಏಟಾಕ್ ಆಗಲ್ಲಕ್ಕ. ಅದು ಒಂದು ಸ್ವಲ್ಪ ಮಾಡ್ಬೇಕು. ಟೈಮ್ ಇಲ್ಲ ಅಂದ್ರೆ ಸ್ವಲ್ಪ ಶಾರ್ಟ್ನಾಗ ಮಾಡ್ಕೋಬೇಕು. ಹಂಗಾಗಬೇಕು. ಈ ರೀತಿ ವೃತ ಪಾಲನೆ ಮಾಡಿಕೊಂಡು ಜೀವನದಲ್ಲಿ ನಾವು ಏನಾಗಬೇಕಂತಂದ್ರೆ ಬ್ರಹ್ಮಸ್ವರೂಪ, ಶಿವಸ್ವರೂಪ ಆಗಬೇಕಾದ್ರೆ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಸಾಧನೆಗಳು ಮಾಡ್ಬೇಕನ್ನೋದಕ್ಕೆ ಇವೆಲ್ಲ ಮಾರ್ಗದರ್ಶನ ನಿಶ್ಚಲದಾಸರು ತೋರಿಸಿದಂತೆ ಮಾಡ್ತಾ ಇದ್ದೀವಿ. ಈ ಶೀಲಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಗೊತ್ತಾಯ್ತು. 56 ವೃತಗಳ ಒಂದು ಉಲ್ಲೇಖ ಎಲ್ಲಿ ಸರಿ ಸಿಗ್ತಾ ಇಲ್ಲ. ಹುಡುಕಿಲ್ಲ, ನಾವು ಹುಡುಕಿದ್ರೆ ಸಿಗ್ತದ, ಹುಡುಕಿದ ಮೇಲೆ ಹೇಳ್ತೀನಿ 56 ಶೀಲ. ಆದರೆ ಈ ಸದ್ಯ ನಿನ್ನೆ ವೃತಶೀಲ ನಿಯಮ ಅನ್ನೋದು ಅದರದೊಂದು ಅರ್ಥ ಸ್ವಲ್ಪ ಹೇಳಿ ಇನ್ನೊಂದು ಸ್ವಲ್ಪ ಉಳಿಸಿವಿ, ಅದಿಷ್ಟು ಮುಗಿಸೋಣ. 342. ವೃತವನ್ನು ಆಚರಿಸುವುದು ಮುಖ್ಯವಾಗಿ 2 ಉದ್ದೇಶಗಳಿಗಾಗಿ. ಒಂದು ಇಂದ್ರಿಯ ನಿಗ್ರಹ, ಎರಡನೇದು ಆಧ್ಯಾತ್ಮಿಕ ಪ್ರಗತಿ. ಇವೆರಡು ಆಗ್ಲಿಲ್ಲ ಅಂತಂದ್ರ ಅಂತ ವೃತಗಳು ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಇವೆರಡು ಆಗ್ಬೇಕು ವೃತ ಮಾಡೋದಂದ್ರೆ. ಇನ್ನು ಕೆಲವರು ಉಪವಾಸ ವೃತ ಮಾಡುತ್ತೇವೆಂದು, ಕೆಲವರು ಒಪ್ಪತ್ತು ಮಾಡುತ್ತೇವೆಂದು, ಕೆಲವರು ಸಂಕಷ್ಟಿ, ಇದೆಲ್ಲ ಓದಿವಿ. ಮುಂದ ವೃತ ಮಾಡೋದ್ರದ ಅರ್ಥ ಬರೇ ವೃತ ಮಾಡಿ ನಮ್ಮಲ್ಲಿರುವ ದುರ್ಗುಣಗಳನ್ನ ವರ್ಜ ಮಾಡೋದು. ಅದಕ್ಕಿಂತ ದೊಡ್ಡ ವೃತ ಇದೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ,
ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇವೆಲ್ಲ ಏನೇನದವ ಸಪ್ತಸೂತ್ರಗಳು. ಇವುಗಳನ್ನು ನಾನು ಬೇಡ ಬೇಡ ಅನ್ನೋವು ದುರ್ಗುಣಗಳನ್ನ ತ್ಯಾಗ ಮಾಡ್ತೀನಿ. ದ್ವೇಷ ಮತ್ತೆ ಅಸೂಯೆ ಅವೇನದವಲ್ಲ ರಿಷಡ್ ವರ್ಗಗಳು, ಅವೇನು ಹೇಳಕ್ ಬೇಕಾಗಿಲ್ಲ. ಅವೆಲ್ಲ ಬ್ಯಾಡ್ ಅನ್ನೋ ಬಿಟ್ಟು ಬಿಡ್ತೀನಿ ಅಂತೇಳಿ ದುರ್ಗುಣ ವರ್ಜ ಮಾಡಂಥದ್ದು ವೃತಾಚರಣೆಗಿಂತ ದೊಡ್ಡ ಸಾಧನೆ. ಕೆಲವರು ಋತಗಳನ್ನ, ವಚನಕಾರರು ಋತಗಳನ್ನ, ಶೀಲಗಳನ್ನ, ನಿಯಮಗಳನ್ನ ಪ್ರತ್ಯೇಕಿಸದೆ ಮೂರನ್ನು ಸಮೀಕರಿಸಿದ್ದಾರೆ. ಇದು ಆದ್ಮೇಲೆ ದುರ್ಗುಣ ನಿರ್ಮೂಲನೆಗೆ ನೇಮವೆಂದು ಮೊದಲನೆಯ ವಚನವು, ಶೀಲವೆಂದು ಎರಡನೇ ವಚನವು, ವೃತವೆಂದು ಮೂರನೇ ವಚನವು ಈ ಮೂರು ಪದಗಳಿಗೆ ಸಮಾನ ಅರ್ಥವಿದೆ ಎಂಬ ಅರಿವು ಖಚಿತಪಡಿಸುತ್ತದೆ. ಎಲ್ಲ ಮೊದಲನೇ ವಚನ ಎರಡನೇ ವಚನ ಇದೆ. ಈ ಮೂರು ಪದಗಳಿಗೆ ಸಮಾನ ಅರ್ಥವಿದೆ ಎಂದು ಖಚಿತಪಡಿಸುತ್ತದೆ. ಈಗ ಶೀಲ, ನೇಮ ಮತ್ತ ಋತ ಅನ್ನೋದು ಶಬ್ದಗಳು ಬೇರೆ ಬೇರೆ ಇದ್ರೂ ಸಹಿತ ಅದ್ರದ್ದು ಅರ್ಥ ಒಂದೇ ಅದ ಅಂತ ಹೇಳಕತ್ತಾರ ಅವ್ರು. ಒಂದನೇ ವಚನ ಅಂದ್ರೆ ವಚನ ಅಲ್ಲ, ನಮ್ಮದು ಪ್ರಾಮಿಸ್. ದುರ್ಗುಣ ನಿರ್ಮೂಲನೆ ಬಗ್ಗೆ ಅದನ್ನ ನೇಮ ಅಂತೇಳಿ ಮೊದಲನೇ ಪ್ರಾಮಿಸ್. ಶೀಲ ಅಂತಂದ್ರೆ ಸ್ವಚ್ಛವಾಗಿರ್ತೀನಿ ಅಂತ ಎರಡನೇ ಪ್ರಾಮಿಸ್. ಋತ ಅಂತಂದ್ರೆ ಎಷ್ಟೇ ತೊಂದರೆ ಆದ್ರೂ ಬಿಡ್ಲಾರ್ದಂಗೆ ಅದನ್ನು ಆಚರಿಸ್ತೀನಿ ಅನ್ನೋದು ಮೂರನೇ ಪ್ರಾಮಿಸ್. ಈ ಮೂರೂ ಪದಗಳಿಗೆ ಸಮಾನ ಅರ್ಥವಿದೆ ಎಂಬ ಅವು ಖಚಿತಪಡಿಸುತ್ತವೆ. 4 ಮತ್ತು 5ನೇ ವಚನಗಳು ಇನ್ನೂ ಹೆಚ್ಚು ಸ್ಪಷ್ಟವಾಗಿ ಏನಂತವ, ಸಚ್ಚಾರಿತ್ರವೇ ಶೀಲ, ಋತ ಮತ್ತು ನಿಯಮ ಎಂದು ಹೇಳಿವೆ. ಸಚ್ಚಾರಿತ್ರ್ಯ, ಒಳ್ಳೆ ಚಾರಿತ್ರ್ಯ ಇರಬೇಕು ಅಂತ. ಇದರಿಂದ 2 ಅಂಶಗಳು ವ್ಯಕ್ತವಾಗುತ್ತವೆ. ಒಂದು, ನಿಜವಾದ ಋತಶೀಲ ನಿಯಮಗಳು ಆಧ್ಯಾತ್ಮ ಜೀವನಕ್ಕೆ ಬಹಳ ಅಗತ್ಯ. ಈ ಋತಶೀಲಗಳು ಯಾಕೆ ಮಾಡಬೇಕಪ್ಪ ಅಂದ್ರೆ ಆಧ್ಯಾತ್ಮ ಜೀವನಕ್ಕೆ ಬಹಳ ಅಗತ್ಯ, ಅವು ಬೇಕು. ಅವು ಇಲ್ಲದಿದ್ದರೆ ಆತ್ಮಶುದ್ಧಿ ಸಾಧ್ಯವಿಲ್ಲ. ಆತ್ಮಶುದ್ಧಿ ಅಂದ್ರೆ ಏನು? ಆತ್ಮ ಅಶುದ್ಧ ಇರ್ತದಂದ್ರೆ ಆತ್ಮ ಶುದ್ಧನೇ ಇರ್ತದ. ಇವ್ರು ಯಾವ್ದಕ್ಕೆ ಆತ್ಮ ಅಂತಾರಂತಂದ್ರ ಆತ್ಮದ ಪ್ರತಿಬಿಂಬ, ಆಭಾಸ, ಚಿದಾಭಾಸ ಅದನಲ್ಲ, ಅವ ಶುದ್ಧ ಆಗ್ಬೇಕು. ಅವನು ಶುದ್ಧ ಆಗ್ಬೇಕು. ಅವನು ಹೆಂಗಾಗಬೇಕು? ಬಾಧ ಸಮಾನಾಧಿಕರಣ ಮತ್ತಿನ್ನ ಒಂದು ಯಾವ್ದಲ್ರಿ? ಅಧಿಕರಣ. ಮುಖ್ಯ ಸಮಾನ ಅಧಿಕರಣ, ಬಾಧ ಸಮಾನ ಅಧಿಕರಣ. ಇದು ತಿಳ್ಕೋಬೇಕು. ಇವೆಲ್ಲ ಕೆಲವೊಂದು ಸಕೀಲಗಳು. ಆತ್ಮಶುದ್ಧಿ ಅಂತಂದ್ರೆ ಏನು? ಆತ್ಮಶುದ್ಧಿ ಅಂದ್ರೆ ಏನು? ಆತ್ಮ ಅಶುದ್ಧ ಇರ್ತದೇನಪ್ಪ, ಶುದ್ಧಿ ಮಾಡ್ಕೊಳಕ ಆತ್ಮ ಶುದ್ಧ ಇರ್ತದ. ಯಾವ ಆತ್ಮ ಶುದ್ಧ ಇರ್ತದ? ಕೂಟಸ್ಥ ಸಾಕ್ಷಿ ಅದು ಶುದ್ಧ ಇರ್ತದ. ಈ ಕೂಟಸ್ಥ ಸಾಕ್ಷಿ ನಿಮ್ಮ ಶರೀರದ ಒಳಗದ. ಒಳಗಿರೋ ಚೈತನ್ಯಕ್ಕೆ ನೀವು ಆತ್ಮ ಅಂತೀರಿ, ಹೊರಗಿರೋದಕ್ಕೆ ಏನಂತೀರಿ? ಬ್ರಹ್ಮ ಅಂತೀರಿ.
ಬ್ರಹ್ಮ ಅಂತೀರಿ. ಮತ್ತ ಒಳಗಿರೋದು ಹೊರಗಿರೋದು ಬೇರೆ ಅದೇನು? ಒಂದೇ ಅದ. ಅದನ್ನು ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಅದ, ಇದು ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಅದ. ಅದಕ್ಕೇನಾಗ್ಯದ, ಶರೀರದ ಉಪಾಧಿ ಉಂಟಾದ ಕಾರಣ ಅದು ಆತ್ಮ ಅನಿಸ್ಕೊಳಕತ್ತದ, ಬ್ರಹ್ಮನೇ ಆತ್ಮ ಅನಿಸ್ಕೊಳಕತ್ತದ. ಘಟದ ಉಪಾಧಿ ಉಂಟಾದ ಕಾರಣ ಮಹಾಕಾಶನೇ ಏನಾಗ್ಯದ, ಘಟಾಕಾಶ ಆಗ್ಯದ. ಹಿಂಗೆ ತಿಳ್ಕೊಂಡು ಇಲ್ಲಿ ಆಗ್ಬೇಕಾಗಿದ್ದು ಏನಪ್ಪ ಅಂತಂದ್ರೆ, ಎರಡು ಶಬ್ದಗಳು ಮರ್ತು ಬಿಟ್ಟಿರಿ ನೀವು. ಮುಖ್ಯ ಸಮಾನ ಅಧಿಕರಣ, ಬಾಧ ಸಮಾನ ಅಧಿಕರಣ. ಈಗ ಒಳಗಿರುವ ಆತ್ಮ ಮತ್ತು ಹೊರಗಿರುವ ಬ್ರಹ್ಮಕ್ಕ ಸಂಬಂಧ ಅದ ಇಲ್ಲ? ಒಳಗಿರೋದಕ್ಕೆ ಹೊರಗಿರೋದಕ್ಕೆ ಸಂಬಂಧ ಅದ. ಇದು ಆ ಬ್ರಹ್ಮನೊಳಗೆ ಕಲಿಬೇಕಲ್ಲ, ಕೂಟಸ್ಥ ಬ್ರಹ್ಮನೊಳಗೆ ಕಲಿಸ್ಬೇಕಿಲ್ಲ. ಮತ್ತ ಆ ಕೂಟಸ್ಥನ ಪ್ರತಿಬಿಂಬ ಯಾವುದು? ಆಭಾಸ, ಜೀವ. ಈ ಜೀವನು ಆ ಬ್ರಹ್ಮನಲ್ಲಿ ಕಲಿಬೇಕಲ್ಲ, ಜೀವನು ಬ್ರಹ್ಮನಲ್ಲಿ ಹೋಗ್ಬೇಕಲ್ಲ, ಹೌದಿಲ್ಲ? ಇಬ್ರು ಹೋಗ್ಬೇಕ, ಕೂಟಸ್ಥ ಜೀವ ಎರಡೂ ಹೋಗ್ಬೇಕು. ಈಗ ಏನದ, ತನ್ನನ್ನು ತಾನು ಕೆಡಿಸಿಕೊಳ್ಳದೆ ಯಥಾವತ್ತಾಗಿ, ತನ್ನನ್ನು ತಾನು ಕೆಡಿಸಿಕೊಳ್ಳದೆ ವ್ಯತ್ಯಾಸ ಮಾಡಿಕೊಳ್ಳದೆ ಯಥಾವತ್ತಾಗಿ ಬ್ರಹ್ಮನನ್ನ ಬೆರೆತರೆ ಅದೆಂಥದ್ದು? ಮುಖ್ಯ ಸಮಾನ ಅಧಿಕರಣ. ಈ ಕೂಟಸ್ಥನು ಸತ್ಚಿತ್ ಆನಂದ, ಬ್ರಹ್ಮನು ಸತ್ಚಿತ್ ಆನಂದ. ಆ ಕೂಟಸ್ಥನಿಗೆ ಬ್ರಹ್ಮನಿಗೆ ಇಬ್ಬರಿಗೆ ಕಲ್ತ್ರೆ ಏನು ಪ್ರಾಬ್ಲಮ್ ಇಲ್ಲ, ಅಲ್ಲಿ ಏನು ಪರಿವರ್ತನೆ ಆಗೋದು ಬೇಕಾಗಿಲ್ಲ. ಅದು ಶುದ್ಧ ಅದ, ಇದು ಶುದ್ಧ ಅದ. ಈಗ ಏನಾಗಬೇಕಾಗ್ಯದ, ಆಭಾಸನು ಬ್ರಹ್ಮನಲ್ಲೇ ಲೀನ ಆಗಬೇಕಾಗ್ಯದ. ಆಭಾಸ ಬ್ರಹ್ಮನೊಳಗೆ ಲೀನ ಆಗ್ಬೇಕಾದ್ರೆ ಏನಾಗ್ತದ? ಶುದ್ಧ ಆಗಿ ಹೋಗ್ಬೇಕಾಗ್ತದ, ಸ್ವಚ್ಛ ಆಗಿ ಹೋಗ್ಬೇಕಾಗ್ತದ. ಸ್ವಚ್ಛ ಆಗ್ಲಿಲ್ಲ ಅಂತಂದ್ರ ಅವ ಒಳಗೆ ಕರ್ಕೊಳಂಗಿಲ್ಲ, ಪರಿವರ್ತನೆ ಆಗ್ಬೇಕು. ಮತ್ತ ಬ್ರಹ್ಮನಲ್ಲಿ ಹೋಗಿ ತನ್ನ ನಾಮರೂಪಗಳನ್ನೆಲ್ಲ ಕಳ್ಕೋಬೇಕವ. ಆಭಾಸ ನಾನು ನನ್ನದು ಅನ್ನೋದೆಲ್ಲ ಕಳ್ಕೊಬೇಕು. ಕಳ್ಕೊಂಡಾಗೆ ಅವ ಅಲ್ಲಿ ಹೋಗ್ತಾನ. ಅದಕ್ಕೆ ಆತ್ಮಶುದ್ಧಿ ಅಂದ್ರೆ ಯಾವ್ದಕ್ಕಂತಾರ ಅಂದ್ರೆ, ಆಭಾಸ ಜೀವನಿಗಂತಾರ ಆತ್ಮಶುದ್ಧಿ ಅಂತ. ಜೀವ ಅಶುದ್ಧದನ, ಅಜ್ಞಾನಿ ಅದನ, ಜಡ ಪದಾರ್ಥಗಳ ಲೌಕಿಕ ವಿಷಯಗಳ ಮೋಹಿತನದನವ ಜೀವ. ಅವೆಲ್ಲನೂ ಕಳ್ಕೋಬೇಕವ, ಶುದ್ಧ ಆಗ್ಬೇಕು. ಶುದ್ಧ ಆದಾಗ ಬ್ರಹ್ಮ ಬಳಿ ಕರ್ಕೊಂಡು ಹೋಗ್ತಾರ. ಬ್ರಹ್ಮ ಗುರು ಆದವನು ಆಭಾಸಗೆ ಹೇಳೋದಿದು ಎಲ್ಲ ಉಪದೇಶ. ಕೂಟಸ್ಥಕ್ಕೆ ಬೇಕೇನಲ್ಲಿ ಗುರುವಿನ ಉಪದೇಶ? ಕೂಟಸ್ಥಕ್ಕೆ ಬೇಕಾಗಿಲ್ಲ, ಆಭಾಸಕ್ಕೆ ಬೇಕು. ಗುರು ಮಾರ್ಗದರ್ಶನ ಮಾಡಿದಾಗ ಶಿಷ್ಯ ಅನುವಿನಿಂದ ಅರ್ಥ ಮಾಡಿಕೊಂಡು ತನ್ನ ಆಭಾಸವನ್ನ ಶುದ್ಧ ಮಾಡಿಕೊಂಡ್ರೆ, ಅಂದ್ರೆ ಆತ್ಮಶುದ್ಧಿ ಮಾಡಿಕೊಂಡ್ರೆ, ಕೂಟಸ್ಥಂದಲ್ಲ ಇದು, ಆಭಾಸಂದು. ಆಭಾಸನ ಶುದ್ಧಿ ಆಯ್ತು ಅಂತಂದ್ರೆ ಅವನು ಬಾಧ ಸಮಾನ ಅಧಿಕರಣ ಸಂಬಂಧ ಅಂತಾರ ಬ್ರಹ್ಮನ ಜೊತೆಗೆ. ಹೆಂಗ? ಬ್ರಹ್ಮನ ಜೊತೆಗೆ ಬಾಧ ಸಮಾನ ಅಧಿಕರಣ ಸಂಬಂಧ. ಆಭಾಸಂದು ಬ್ರಹ್ಮಂದು ಸಂಬಂಧ ಎಂಥದ್ದು? ತನ್ನನ್ನು ತಾನು ಕೆಡಿಸಿಕೊಂಡು ತನ್ನನ್ನು ತಾನು ಪರಿವರ್ತನೆ ಮಾಡಿಕೊಂಡು ಬ್ರಹ್ಮನೊಳಗೆ ಲೀನ ಆಗದಕ್ಕ ಅದು ಬಾಧ ಸಮಾನ ಅಧಿಕರಣ ಸಂಬಂಧ. ತನ್ನನ್ನು ತಾನು ಕೆಡಿಸಿಕೊಳ್ಳಾರದೆ ಶರೀರ ಬಿದ್ದು ಹೋಯ್ತಂದ ಕೂಡ್ಲೇನೆ ಕೂಟಸ್ಥ ಏನಾತನ? ಬ್ರಹ್ಮನೊಳಗೆ ಲೀನ ಆಗಿಬಿಡ್ತಾನ. ಆಭಾಸ ಲೀನ ಆಗಲ್ಲ,
ಅವನ ಕರ್ಮದ ಗಂಟೆ ಅವನ ಸಂಗಟ ಇಟ್ಕೊಂಡು ತಿರುಗ್ತಿರ್ತಾನ. ಒಂದು ಯೋನಿಲಿಂತ ಇನ್ನೊಂದು ಯೋನಿಗೆ 84 ಲಕ್ಷ ಯೋನಿಗಳಲ್ಲಿ ಚಕ್ಕರ್ ಹೊಡಿತಿರ್ತಾನವ. ಆಭಾಸನ್ನ ಬ್ರಹ್ಮನಲ್ಲಿ ಲೀನ ಆಗ್ಬೇಕಾದ್ರೆ ಅವನು ಶುದ್ಧ ಆಗ್ಬೇಕು. ಗುರುವಿನ ಮಾತು ಕೇಳಿ ಶ್ರವಣ ಮನನಾದಿಗಳನ್ನ ಮಾಡಿ ಅವನೇನಾಗಬೇಕು, ಅವನು ಶುದ್ಧ ಆಗ್ಬೇಕಂದ್ರೆ ತಾನು ಬಾಧ ಹೊಂದಿದಾಗ ಬ್ರಹ್ಮನಲ್ಲಿ ಹೋಗ್ತಾನೆ. ಅದಕ್ಕೇನಂತಾರ ಬಾಧ ಸಮಾನ ಅಧಿಕರಣ. ಬ್ರಹ್ಮನ ಜೊತೆಗೆ ಸಮಾನ ಆಗ್ಬೇಕಾದ್ರೆ ಇವ ತನ್ನಲ್ಲಿರುವ ಅವಗುಣಗಳನ್ನ ತನ್ನ ಸುಳ್ಳು ಸ್ವರೂಪ ಪ್ರತಿಬಿಂಬ ಸ್ವರೂಪವನ್ನು ಕಳ್ಕೋಬೇಕವ. ಪ್ರತಿಬಿಂಬ ಅನ್ನೋದು ಅವನಿಗೆ ಗೊತ್ತೇ ಇಲ್ಲ. ನಾನು ಬಿಂಬ ಅಂತ ತಿಳ್ಕೊಂಡನವ ಆಭಾಸ. ಎಲ್ಲಾನು ಕಾರ್ಬಾರ ಮಾಡ್ಲಕ್ ಹೋಗ್ತಾನ. ಅವ ಕರೆ ಬಿಂಬ ಇದ್ದಾವ ಎಲ್ಲಿ ಕೂತಾನ ಮೂಲಿ ಕುಂದಿರ್ಸಾರ ಅವನಿಗೆ. ಪ್ರತಿಬಿಂಬನೇ ಎಲ್ಲ ಕಡೆ ಕಾರ್ಬಾರ ಮಾಡ್ಲಕ್ ಹೋಗೋದು. ಅದಕ್ಕೆ ಆತ್ಮಶುದ್ಧಿ ಅಂತಂದ್ರೆ ಸ್ವಚ್ಛ ನಿಮ್ಗೆ ತಿಳಿಲಿ ಅಂತ ಹೇಳಕತ್ತೇನೆ ನಾನು. ಆತ್ಮ ಏನು ಅಶುದ್ಧ ಇರ್ತದೆ ಅಂದ್ರೆ ಯಾರ್ಯಾರ ಕೇಳಿದ್ರ, ಜಂಗಮರ ನೋವೇ ಲಿಂಗದ ನೋವು ಅಂತ ಹೇಳಕ್ಕೆ ಬರೀನ ಲಿಂಗಕ್ಕೆ ನೋವು ಇರ್ತದೇನ್ರಿ ಅಂತ ಹೇಳಿ ಹಿಂಗೆಲ್ಲ ಕೇಳಿದ್ರ ಅಂತವ್ರಿಗೆ ತಿಳಿಸಿ ಹೇಳಕ್ಕ ಇವೆಲ್ಲ ಗೊತ್ತಿರ್ಬೇಕು ನಿಮಗ್. ಆಭಾಸನಲ್ಲಿ ಅದು. ನಿಜವಾದ ವೃತ ಶೀಲ ನಿಯಮಗಳು ಆಧ್ಯಾತ್ಮಿಕ ಜೀವನಕ್ಕೆ ಬಹಳ ಅಗತ್ಯ. ಅದು ಇಲ್ಲದಿದ್ದರೆ ಆತ್ಮಶುದ್ಧಿ ಇಲ್ಲ. ಆತ್ಮಶುದ್ಧಿ ಇಲ್ಲದವನಿಗೆ ಅನುಗ್ರಹ ಅನುಭಾವ ಇಲ್ಲ. ಪರಮಾತ್ಮನ ಅನುಗ್ರಹನೂ ಇಲ್ಲ, ಅವನಿಗೆ ಈ ಒಂದು ಅನುಭವನೂ ಇಲ್ಲ. ಏನು ತಿಳಿಯಂಗಿಲ್ಲ, ಏನ್ ಮಾಡ್ಬೇಕು. ಇವೆರಡೂ ಇಲ್ಲದೆ ಲಿಂಗಾಂಗ ಸಾಮರಸ್ಯವಿಲ್ಲ. ಚಿಲುಮೆಯ ನೀರು ಮಾತ್ರ ಪೂಜೆಗೆ ಯೋಗ್ಯ. ಭವಿಗಳ ಮನೆಯಲ್ಲಿ ಪ್ರಸಾದ ಸ್ವೀಕರಣೆ ಯೋಗ್ಯವಲ್ಲ. ಇವೆಲ್ಲ ಏನಿವು ಮುಂತಾದ ಬಾಹ್ಯ ವ್ಯವಹಾರಿಕ ವೃತಾಚರಣೆಗಳು. ಇವು ವೃತಗಳು ಅಲ್ಲ, ಶೀಲಗಳು ಅಲ್ಲ, ನೇಮಗಳು ಅಲ್ಲ. ಮಡಿ ನೀರು ಮಾಡ್ತಾರಲ್ಲ, ಮಡಿ ಕೋಲ್ ಮಡಿ, ನೀರ್ ಮಡಿ, ಏನೇನೋ ಮಾಡ್ತಾರಲ್ಲ, ಆ ಎಲ್ಲ ಮಡಿಗಳಿಗೆ ಏನಂತಾರೆ ಇವರು? ಕಾಲ್ಮಡಿ ಅಂತಾರ. ಕೆಲ್ಸಕ್ಕೆ ಬರ್ಲಾರ್ದವು. ಅವು ಮಾಡೋದ್ರಾಗ ಏನು ಆಧ್ಯಾತ್ಮಿಕ ಪ್ರಗತಿ ಆಗಂಗಿಲ್ಲ. ಅವುಗಳಿಂದ ಆಧ್ಯಾತ್ಮಿಕ ಪ್ರಗತಿಯೂ ಆಗುವುದಿಲ್ಲ. ಅವು ಅನಾವಶ್ಯಕ. ಅಂಥವು ಏನು ಮಾಡ್ಲಕ್ ಹೋಗ್ಬೇಡ್ರಿ. ಮಾಡ್ಬೇಕಾಗಿದ್ದು ಏನದ ಅಂತಂದ್ರೆ ಆಭಾಸ ಆ ಬ್ರಹ್ಮನೊಳಗ ಸೇರ್ಬೇಕಾದ್ರೆ ಇವನ್ ಬಲ್ಲಿ ಏನು ಡಿಫರೆನ್ಸ್ ಅದ ಅದು ತೆಗಿಬೇಕು. ಕೂಸು ಕೆಸರಾಗ ಆಡಿ ಮೈಯೆಲ್ಲ ಹೊಲಸು ಮಾಡ್ಕೊಂಡು ತಂದಿ ಬಲಿ ಹೋಲಕತ್ರ ಅವ ತಂದಿ ದೂರ ದಬ್ಬಿ ಬಿಡ್ತಾನ, ನಡೆ ಕಡೆ ಅಂತ. ಆದ್ರ ತಾಯಿ ಅದಕ್ಕೆ ಏನ್ ಮಾಡ್ತಾಳ, ಕೆಸರು ಹಚ್ಕೊಂಡು ಬಂದಿದಿ ಹೋಗ ಕಡೆ ದಬ್ಬತಾಳೇನು? ದಬ್ಬಲ್ಲಕ್ಕೆ ಚಂದ ರೇಷ್ಮೆ ಸೀರೆ ಉಟ್ಕೊಂಡು ಆಭರಣ ಹಾಕೊಂಡು ಎಲ್ಲ ಮೇಕಪ್ ಮಾಡ್ಕೊಂಡು ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅನ್ನೋ ಟೈಮ್ನಾಗ ಇದಕ್ಕೊಂದ್ ಸ್ವಲ್ಪ ಅಲಕ್ಷ್ಯ ಮಾಡಿರ್ತಾಳ. ಅದು ಹೋಗಿ ಹೊಲಸು ಮಾಡ್ಕೊಂಡ್ ಬಂದ್ಬಿಟ್ಟಿರ್ತದ. ಅಷ್ಟಾದ್ರೂ ಆಕೆ ಏನ್ ಮಾಡ್ತಾಳ? ತೊಳಿತಾಳಿಲ್ಲ. ಎಷ್ಟೇ ಕಷ್ಟ ಇದ್ರು ತೊಳಿತಾಳ, ಏನಿದ್ರು ತೊಳಿತಾಳ. ಅದೇ ತಾಯಿ. ತೊಳೆದು ಸ್ವಚ್ಛ ಮಾಡಿದ ಮೇಲೆ ಏನಾತನವ? ಬಾಧ ಸಮಾನಾಧಿಕರಣ. ತನ್ನಲ್ಲಿರೋ ಹೊಲಸನ್ನ ಕಳ್ಕೊಂಡ್ಮೇಲೆ ತಂದಿ ಎತ್ಕೊಂಡು ಬಾರಪ್ಪ ಮಗನೇ ಅಂತನವ. ಹಿಂಗಿರ್ತವ. ಅದಕ್ಕೆ ವೃತಶೀಲಗಳು ನಿಯಮಗಳು ಏನಾಗಬೇಕು? ಕೂಟಸ್ಥ ಹೋಗಿ ಬ್ರಹ್ಮನೊಳಗೆ ಲೀನ ಆಗೋದಕ್ಕ ಏನೂ ನಾವು ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಆಭಾಸನನ್ನ ಬ್ರಹ್ಮನಲ್ಲಿ ಲೀನ ಮಾಡಬೇಕಾದ್ರೆ ವೃತಶೀಲ ನಿಯಮಗಳ ಮೂಲಕ ಬಾಧ ಸಮಾನ ಅಧಿಕರಣ ಸ್ಥಿತಿಯನ್ನ ಹೊಂದಿ ಆ ಬ್ರಹ್ಮನ ಜೊತೆಗೆ ಸಂಬಂಧ ಸಾಧಿಸೋದು. ಇದೇ ಮುಖ್ಯವಾದ ಸಾಧನೆ. ಇನ್ನ ಬೇಕಾದಷ್ಟು ಇರ್ತದ. ಸಾಕಿದ್ರದ್ದು ವೃತ ನಿಯಮದ ಬಗ್ಗೆ ವಚನ ಮುಂದಿನ ಸಾಲ ಏನ್ ಹೇಳ್ತದ ನೋಡಮ್. ಅವು ಸಿಗ್ತಾವ, ಸಿಕ್ಕಾಗ ಹೇಳಮ್. 56 ವೃತ, ಆಜ್ಞೆ ಸಹಿತ 32 ನೇಮ. ಇದು ಕಾರಣವಾಗಿ ಆಜ್ಞೆಯ ಮೀರಿ ನಡೆಯಲಾಗದು. ಗುರು ಏನ್ ಆಜ್ಞೆ ಮಾಡ್ತಾನ ಅದನ್ನ ಮೀರಿ ನಡಿಬಾರದು.
ಆಚಾರ ಸಹಿತ ಲಿಂಗ ಭಕ್ತನಾದೊಡೆ ಅನ್ಯ ದೈವವೆಂಬುವು ತನ್ನಲ್ಲಿಯೇ ಅರಿಯಬೇಕು. ಆಚಾರ ಸಹಿತ ಲಿಂಗ ಭಕ್ತನಾದನಂದ್ರ ಆ ಲಿಂಗ ಭಕ್ತ ಆದ್ಮೇಲೆ ಆ ಲಿಂಗ ಅಂದ್ರೆ ಏನದ ಅಂತಂದ್ರ ಎಲ್ಲ ದೇವರುಗಳು ಈ ಲಿಂಗದಾಗೆ ಅದಾವಂತ ಭಾವಿಸ್ಬೇಕು. ಇಡೀ ಬ್ರಹ್ಮಾಂಡ ಒಂದು ಲಿಂಗದ ಆಕಾರದಾಗ ಅದ. ಆ ಬ್ರಹ್ಮಾಂಡನೇ ಅಂಗೈಯಾಗಿಟ್ಟು ಪೂಜೆ ಮಾಡ್ಲಕತ್ತೀವಿ ಅಂತಂದ್ರ ಯಾವರ ದೇವರುಗಳು ಬ್ರಹ್ಮಾಂಡ ಬಿಟ್ಟು ಹೊರಗದಾವೆ ನಾವು ಇದ್ರಾಗೆ ಅದಾವು. ಹಿಂಗಾಗಿ ಎಲ್ಲ 14 ಲೋಕಗಳು ಚತುರ್ದಶ ಭವನಗಳೆಲ್ಲ ಇದ್ರಾಗೆ ಅದಾವ ನಮ್ಮ ಲಿಂಗದಾಗೆ ಅಂತೇಳಿ ಪೂಜೆ ಮಾಡ್ಬೇಕವ. ಆಚಾರ ಸಹಿತ ಲಿಂಗ ಭಕ್ತನಾದಡೆ ಅನ್ಯ ದೈವವೆಂಬುವ ತನ್ನಲ್ಲಿಯೇ ಅರಿಯಬೇಕು. ಎಲ್ಲ ದೇವರುಗಳು ನಮ್ಮಲ್ಲಿ ಅದಾವಂತ ತಿಳ್ಕೋಬೇಕು. ಲಿಂಗ ಅಂದ್ರೆ ತನ್ನ ಆತ್ಮ. ಇದು ಇರಲಿ. ಭವಿಯಕ್ಕೊಂದು ಕಾರಣವೇನಯ್ಯ? ಭವಿಯನ್ನು ಕೊಲ್ಲಬೇಕು ಅಂತಂದ್ರ ಯಾರು ಕೊಳ್ಳಾಗ ಲಿಂಗ ಕಟ್ಕೊಂಡಿಲ್ಲ ಅವ್ರಿಗೆ ಹೋಗಿ ಕೊಲ್ಲ ಅಂತ ಹೇಳಿಲ್ಲ ಅವರು. ಎದಕ್ಕೆ ಕೊಲ್ಬೇಕಂದ್ರ ಅರಿಷಡ್ ವರ್ಗ ಮಲತ್ರಯಗಳೆಂಬ ಭವಿಯನ್ನು ಅರಿಯಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಮಲತ್ರಯಗಳಂತಂದ್ರೆ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ. ಇವುದ್ರಾಗ ಮತ್ತ ಮಲದೋಷ, ವಿಕ್ಷೇಪ ದೋಷ ಮತ್ತೆ ಆವರಣ ದೋಷ. ಈ ದೋಷಗಳು, ಈ ಮಲಗಳು, ಈ ಅರಿಷಡ್ ವರ್ಗಗಳೇನವ ಇವೇ ಭವಿಗಳು. ಇವು ಲಿಂಗ ಕಟ್ಕೊಂಡಿಲ್ಲವು, ಇವಕ್ಕೆ ಅರಿವಿಲ್ಲ, ತಮ್ಮದೇ ಸಾಧಿಸ್ತಾವ. ಅದಕ್ಕೆ ಇವನ್ನು ಅರಿದು ಭವಿ ಅನ್ನಂತ ತಿಳ್ಕೋಬೇಕು. ಭವಿ ಅಂತ ಎದಕ್ಕೆ ಅನ್ಬೇಕನ್ನೋದು ಸತ್ಯ ಹೇಳಕತ್ತಾರ ಚನ್ನಬಸವಣ್ಣವ್ರು. ಕೊಳ್ಳಾಗ ಲಿಂಗ ಕಟ್ಕೊಂಡವನಿಗೆ ಭಕ್ತ, ಕೊಳ್ಳಾಗ ಲಿಂಗ ಕಟ್ಕೊಳ್ಳೋದವನಿಗೆ ಭವಿ ಅನ್ನೋದು ಸರಿ ಅಲ್ಲ. ಅರಿಷಡ್ ವರ್ಗಗಳು, ಮಲತ್ರಯಗಳು ಇವುಗಳನ್ನ ಭವಿಗಳೆಂದು ತಿಳಿಯಬೇಕು. ಏನರ್ಥ ನೋಡ್ರಿ, ದೊಡ್ಡ ಅರ್ಥ ಕೊಟ್ರ ಇಲ್ಲ ಇಲ್ಲಿ. ಭವಿತನವನ್ನು ಬಿಡ್ರಿ ಅಂತಂದ್ರ ಅರಿಷಡ್ ವರ್ಗಗಳು, ಮಲತ್ರಯಗಳನ್ನು ತ್ಯಾಗ ಮಾಡ್ರಿ ಅಂತ. ಇವನರಿದು ಸತ್ತು ಚಿತ್ತಾನಂದವೆಂಬ ಶ್ರೀ ಗುರುವಿನ ಕೈಯಿಂದ ಅವರ ಭಕ್ತರ ಮಾಡಿಸಿ ಶಿಕ್ಷೆ ದೀಕ್ಷೆ ಸ್ವಾನುಭಾವದಿಂದವನೇ ಅರುಹಿಸಿ ತ್ರಿಕರಣವೆಂಬ ಸಂಜೀವನವೆಂಬ ಘಟಕಿಯ ನಿಕ್ಕಿ ಅವನೇ ಭಕ್ತರ ಮಾಡಿ ಶಿವಲಿಂಗಾರ್ಚನೆ ಮಾಡುವಾತನಿಗೆ ಶೀಲವಂತನೆಂದೆಂದಿರಯ್ಯ. ಸತ್ಚಿತ್ತ ಆನಂದ ಎನ್ನುವ ಗುರು ಎಂತ ಗುರು? ಮಲತ್ರಯಗಳನ್ನ ಎಲ್ಲ ತ್ಯಾಗ ಮಾಡಬೇಕು, ಅರಿಷಡ್ ವರ್ಗಗಳನ್ನ ತ್ಯಾಗ ಮಾಡಬೇಕು. ಮತ್ತ ಎಂತ ಗುರು ಅಂದ್ರೆ ಸದ್ಗುರು, ಚಿದ್ಗುರು, ಆನಂದಮಯ ಗುರು ಇರ್ಬೇಕವ. ಅಂತ ಗುರುವಿಗೆ ಅಲ್ಲಿ ಹೋಗಿ ದೀಕ್ಷೆ ಮಾಡ್ಕೋಬೇಕು. ಅಂಥವ್ರ ಕಡೆಯಿಂದ ಶಿಕ್ಷಣ ಹೊಂದಬೇಕು, ತಿಳ್ಕೋಬೇಕು. ತಿಳ್ಕೊಂಡು ಸ್ವಾನುಭಾವದಿಂದ ಅರ್ಥ ಮಾಡ್ಕೋಬೇಕು. ಅಂತ ಒಂದು 3 ಕರಣಗಳು, ಕಾಯ, ವಾಚ, ಮನಸ, ಏನೇನೋ ಬಾಯಿ ಮಾತಾಡ್ತದ, ಶರೀರ ಏನೇನೋ ಕ್ರಿಯೆ ಮಾಡ್ತದ, ಮನಸ್ಸು ಏನೇನೋ ಆಲೋಚನೆ ಮಾಡ್ಕೋತ ಭವದತ್ತ ಮನಿ ಮಾಡಿ ಹೋಗ್ತಾ ಇರೋದನ್ನ ಸಂಜೀವನವೆಂಬ ಘಟಕಿಯನ್ನ ಇಕ್ಕಿ ಅಂತಂದ್ರೆ ಅದಕ್ಕೊಂದು ಒಳ್ಳೆ ದಾರಿ ತೋರಿಸಿ ಏನ್ ಮಾಡ್ಬೇಕು? ಅವನನ್ನ ಭಕ್ತನನ್ನ ಅವನ್ನೇ ಭಕ್ತ ಮಾಡಬೇಕು. ಯಾವನ್ನ? ಇವೇನು ಮಲತ್ರಯ ಅರಿಷಡ್ ವರ್ಗಗಳವಲ್ಲ, ಭವಿಗಳು. ಅವುಗಳಿಗೆ ಭಕ್ತರನ್ನಾಗಿ ಮಾಡ್ಬೇಕಂತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವು ಭವಿಗಳದವ. ಇವುಗಳಿಗೆ ಭಕ್ತರನ್ನ ಮಾಡ್ಕೋಬೇಕಂತ. ಬಹಳ ಸೂಕ್ಷ್ಮ ವಿಚಾರದ ಇದು. ಘಟಕಿಯ ನಿಕ್ಕಿ ಅಂತಂದ್ರೆ ಅವು ಏನ್ ಬೇಕಾದ್ರೂ ಮಾಡ್ತಿರ್ತಾವಲ್ಲ, ಅದಕ್ಕೆಲ್ಲ ಕಂಟ್ರೋಲ್ ಮಾಡಿ ಅವನ್ನೇ ಭಕ್ತರ ಮಾಡಿ ಶಿವಲಿಂಗಾರ್ಚನೆಯ ಮಾಡುವ ಆತನಿಗೆ ಶೀಲವಂತನೆಂಬಿರಯ್ಯ. ಅರಿಷಡ್ ವರ್ಗ ಮಲತ್ರಯಗಳಿಂದೆ
ವೀತನಾಗಿ ವಿಷವಂ ಬಲಿದು ಅವು ಹೇಗೆ ಪ್ರಯೋಗಿಸುತ್ತೇವೋ ಹಾಗೆ ಅವರಿಚ್ಛೆಗೆ ತಾನವರಂತೆ ಪ್ರಯೋಗಿಸದೆ ಅವದ್ರ ಬೆನ್ನತ್ತಿ ತಾವು ಹೋಗ್ಲಾರ್ದಂಗ ಆಧ್ಯಾತ್ಮ ಸಾಧನೆ ಒಳಗ ಅವುಗಳನ್ನ ತನ್ನ ದಾರಿಗೆ ತಗೊಂಡ್ಬರ್ಬೇಕು ಅನ್ನೋ ಅರ್ಥ ಮತ್ತು ನಾಳೆ ಹೇಳಮ್ ಇದಕ್ಕೆ ಡಿಟೇಲ್. ಇದು ಇಲ್ಲಿಗೆ ಸಾಕ್ ಮಾಡ್ಬಿಡಮ್. ಏನಂತಂದ್ರ ಇವೆಲ್ಲ ಶೀಲ ಋತ ನಿಯಮಗಳನ್ನ ಮಾಡುವ ಮೂಲಕ ಭವಿಯನ್ನ ಕೊಲ್ಲಬೇಕು ಅಂತಂದ್ರೆ ನಮ್ಮೊಳಗಿರುವ ಅರಿಷಡ್ ವರ್ಗಗಳು ಮತ್ತು ಮಲತ್ರಯಗಳು ಏನದವಲ್ಲ, ನಮ್ಮ ಆಧ್ಯಾತ್ಮ ಸಾಧನೆಗೆ ಯಾವ ಅಡ್ಡಿ ಅದವಲ್ಲ, ಪ್ರತಿಬಂಧಕಗಳವ, ಅವುಗಳನ್ನ ಕೊಲ್ಲಬೇಕು. ಅವುಗಳನ್ನ ಕೊಲ್ಲದಂದ್ರೆ ಹೆಂಗಪ್ಪ ಅಂದ್ರೆ ಸತ್ ಚಿತ್ತಾನಂದ ಎಂಬ ಗುರುವಿಗೆ ಅವುಗಳನ್ನ ಭಕ್ತರನ್ನಾಗಿ ಮಾಡಿಸ್ಬೇಕು. ವೈದ್ಯ ದೀಕ್ಷೆ ಕೊಡ್ಬೇಕು, ಆ ಗುರುವಿನಿಂದ ಅವಕ್ಕೆ ದೀಕ್ಷೆ ಕೊಡ್ಬೇಕು. ಆ ಗುರುವಿನಿಂದ ದೀಕ್ಷೆ ಕೊಟ್ಟು ಆ ಭವಿಗಳನ್ನೇ ಭಕ್ತರನ್ನಾಗಿ ಮಾಡಿಸ್ಬೇಕು. ಮಾಡಿ ಅವೆಲ್ಲವನ್ನ ಲಿಂಗ ಪೂಜೆ ಒಳಗೆ ಬಳಕೆ ಆಗಂಗ ಮಾಡಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲ ಶಕ್ತಿಗಳು. ಈ ಶಕ್ತಿಗಳನ್ನ ನಾವು ಬಳಸಿ ಲಿಂಗ ಪೂಜೆ ಮಾಡಬೇಕು. ಅವಕ್ಕ ನೀವು ಸಡ್ಲು ಬಿಟ್ರಿ ಅಂದ್ರೆ ಅವು ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ತಾವ, ಅವ್ರ ಬೆನ್ನತ್ತಿ ಹೋಗ್ಬಾರ್ದು, ನಿಮ್ಮ ದಾರ್ಯಾಗ ಅವಕ್ಕೆ ತರಬೇಕು ಅನ್ನೋದು ಮುಂದೆ ಮಾರ್ಗದರ್ಶನ ನೀಡ್ತಾರೆ. ಪ್ರಾಣಲಿಂಗಿ ಅಂತಂದ್ರೆ ಇದು ಹೊರಗೆ ಮಾಡೋ ಸಾಧನೆ ಅಲ್ಲಿ, ಎಲ್ಲ ಒಳಗೆ ಮಾಡ್ಕೊಳ್ಳೋ ಸಾಧನೆಗಳಿವೆಲ್ಲ ದೊಡ್ಡ ದೊಡ್ಡ ಅರ್ಥಗಳಿವು.
ಬರೀ ಆಡ್ತಾನ. ಹಾಡಿದ್ದೆ ಆಡ್ಲಕತ್ತ ರಿಪೀಟ್ ಮಾಡ್ಕೊತ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸಜಿಯೇ ನಮಃ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲದಾಸಜಿಯವರ ಕೃತಿ ತರಂಗ 5 ಅದೃಷ್ಟಿ ಮಹಾರಾಜರ ಜೊತೆಗೆ ಸಂವಾದ, ಉಪಾಸನಾ ಕಾಂಡಕ್ಕೆ ಸಂಬಂಧಪಟ್ಟಂತ ಸಂವಾದ, 269ನೇ ವಿಷಯಾಂಕ ಈಶ್ವರನ ಪಂಚಕೋಶಗಳು ಜೀವನ ದೃಷ್ಟಿಯಿಂದ ಆಚ್ಛಾದನೆ ಮಾಡಿವೆ. ಬ್ರಹ್ಮನನ್ನ ಕಾಣದ ಹಾಗೆ ಆಚ್ಛಾದನೆ ಮಾಡ್ಯಾವಂತೇಳಿ 157ನೇ ದೋಹಾದ ಅರ್ಥವನ್ನ ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಜೀವನ ಪಂಚಕೋಶಗಳ ಅಧ್ಯಯನದ ಮೂಲಕ ತ್ವಂ ಪದದ ಅರ್ಥಶೋಧನೆಯನ್ನ ಮಾಡಿ ಈಶ್ವರನ ಪಂಚಕೋಶಗಳ ಅಧ್ಯಯನ ಮಾಡುವಲ್ಲಿ ತತ್ಪದದ ಅರ್ಥಶೋಧನೆಯನ್ನ ಮಾಡುವ ಒಂದು ಕೌಶಲ್ಯ ಕಲಿಸ್ತಾ ಇದ್ದಾರೆ. ಇವತ್ತ ನಾನು ನಿಮ್ಗೇನು ಹೇಳಕತ್ತೀನಪ್ಪ ಅಂತಂದ್ರೆ, ಜನಕ ಮಹಾರಾಜ ಆ ಒಂದು ಸಾವಿರಾರು ಆಕಳುಗಳಿಗೆ ಬಂಗಾರದ ಕೊಂಬುಗಳು, ಬಂಗಾರದ ಕಾಲುಗಳಿಗೆಲ್ಲ ಆಭರಣಗಳು, ಬಂಗಾರದ ಮೇಲೆ ವಸ್ತ್ರಗಳು ಏನೆಲ್ಲ ಹಾಕಿ ಆಧ್ಯಾತ್ಮ ಸಾಧನೆ ಒಳಗೆ ಅತ್ಯಂತ ಯಾರು ಉನ್ನತ ವ್ಯಕ್ತಿತ್ವ ಅದ ಅವರು ಇವುಗಳನ್ನ ತಗೋಬಹುದು ಅಂತ. ಆಗಿನ ಕಾಲದೊಳಗ ಎಲ್ಲರಿಗೆ ಒಂದ್ ಏನ್ ಹುಚ್ಚಿತ್ತು ರಾಜರಿಗೆ ಅಂತಂದ್ರ, ಅಪರೂಪದ ವಸ್ತುಗಳು ಏನಾರ ಇದ್ದು ಅಂದ್ರ, ಚಂದನ ವಸ್ತುಗಳು ಏನಾರ ಇದ್ದು ಅಂದ್ರ ಅವೆಲ್ಲ ನಮ್ಮ ಅರಮನೆಗಿರ್ಲಿ ಅಂತ ಆಸೆ ಪಡ್ತಿದ್ರು. ಆದ್ರೆ ಈ ಜನಕ ಮಹಾರಾಜ ಮಿಥಿಲಾ ನಗರದೊಳಗೆ ಇವನಿಗೊಂದು ಏನು ಆಸೆ ಇತ್ತಂದ್ರ, ಅಂತ ಯಾವ ವಸ್ತುಗಳನ್ನ ಸಂಗ್ರಹ ಮಾಡುವ ಆಸೆ ಅವನಿಗಿರ್ಲಿಲ್ಲ. ಅವನಿಗೇನಿತ್ತಪ್ಪ ಅಂದ್ರ, ಇಡೀ ಬ್ರಹ್ಮಾಂಡದೊಳಗ ಅತ್ಯಂತ ಎತ್ತರದ ಆಧ್ಯಾತ್ಮ ಜೀವಿ ಯಾರಾದರೂ ಇದ್ರೆ ಅಂಥವ್ರು ನನ್ನ ರಾಜ್ಯದಾಗ ಇರಬೇಕಂತ ಅವನ ಆಸೆ. ಅವನು ಅಂಥವ್ರಿಗೆ ಆಶ್ರಯ ಕೊಡಬೇಕು, ನನ್ನ ರಾಜ್ಯದಲ್ಲಿ ನನ್ನ ರಾಜಗುರುಗಳಾಗಬೇಕು ಅವರು ಅಂತ ಅವನಿಗೆ ಅಂತ ಆಸೆ. ಅದಕ್ಕೆ ಅಷ್ಟೊಂದು ಸಾವಿರಾರು ಆಕಳುಗಳಿಗೆ ಅಷ್ಟೆಲ್ಲ ಅಲಂಕಾರ ಮಾಡಿ ಕೊಡ್ಲಕ್ಕೆ ತಯಾರಿದ್ರೆ ಎಲ್ಲಾ ಪಂಡಿತರು ಇಷ್ಟೊಂದು ಆಕಳು ಸಿಗ್ತಾವ ಅಂತಂದ್ರೆ ನಾನು ಶ್ರೇಷ್ಠ ಅಂತ ಹೇಳಿ ಮುಂದೆ ಬರೋ ಧೈರ್ಯ ಒಬ್ಬರಿಗೆ ಆಗ್ಲಿಲ್ಲ. ಅವಾಗ ಅಷ್ಟು ಜನರ ಮಧ್ಯದಿಂದ ಒಬ್ಬ ಎದ್ದು ಬರ್ತಾನ, ಯಾಜ್ಞವಲ್ಕ್ಯ. ಎದ್ದು ಬಂದು ಏನ್ ಮಾಡ್ತಾನ, ಈ ಆಕಳುಗಳೆಲ್ಲ ನಮ್ಮ ಆಶ್ರಮಕ್ಕೆ ಹೊಡೆದು ಬಿಡ್ರಿ ಅಂತಾನ. ಆಕಳುಗಳೆಲ್ಲ ಆಶ್ರಮಕ್ಕೆ ಯಾವಾಗ ಹೊಡಿಬೇಕು, ಅವರು ಜನಕ ಮಹಾರಾಜನ ಹತ್ರ ಇರುವಂತ ಪಂಡಿತರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು, ಆ ಎಲ್ಲ ಪಂಡಿತರು ನಾವು ಸೋತೆವು, ನೀನು ಶ್ರೇಷ್ಠದಿ ಅಂತೇಳಿ ಅವನಿಗೆ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಆಕಳುಗಳಿಗೆ ಅಲ್ಲಿ ಹೊಡಿಬೇಕು. ಆದ್ರೆ ಇವ ಮೊದಲೇ ಆಕಳುಗಳಿಗೆ ಹೊಡೆದ್ ಬಿಡ್ರಿ ನಮ್ಮ ಆಶ್ರಮಕ್ಕೆ ಅಂತೇಳಿ ಅಂತಾನಂದ್ರ ಎಷ್ಟು ಅವನ ಹತ್ರ ಕಾನ್ಫಿಡೆನ್ಸ್, ಆತ್ಮಸ್ಥೈರ್ಯ ಇತ್ತು. ನೀವು ಕೇಳುವ ಪ್ರತಿಯೊಂದು ಪ್ರಶ್ನೆಗೆ ನಾವು ಉತ್ತರ ಕೊಡ್ಲಕ್ಕೆ ತಯಾರದೀನಿ, ಮೊದಲು ಆಕಳುಗಳಿಗೆ ಕಳಿಸ್ರಿ. ಉಳಿದ ಪಂಡಿತರಿಗೆಲ್ಲ ಸಿಟ್ಟು ಬಂದ್ಬಿಡುತ್ತೆ. ಎಲ್ಲರೂ ಅದ್ರ ಮೇಲೆ ಆಸೆ ಇಟ್ಕೊಂಡು ಕೂತಾರೆ, ನಮಗೆ ಸಿಗ್ತಾವೇನೋ ನಿಮಗೆ ಸಿಗ್ತಾವೇನೋ ಅಂತ. ಅಂಥದ್ರಿಗೆ ಯಾವನೋ ಬಂದು ತಗೊಂಡು ಹೋಗ್ಲಕತ್ನಲ್ಲಪ್ಪ ಅಂತೇಳಿ ಅವರೆಲ್ಲರೂ ಬೈಲಕ್ಕೆ ಎತ್ತು ಬಿಡ್ತಾರೆ.
ಆಯ್ತು, ನೀವೇನ್ ಪ್ರಶ್ನೆ ಕೇಳ್ತೀರಿ ಉತ್ತರ ಹೇಳೇ ತಗೊಂಡು ಹೋಗ್ತೀನಿ ಹೇಳು ಅಂತ ಅಂದಾಗ ಯಾರು ಬರ್ತಾರಲ್ಲಿ ಅವಾಗ ಪ್ರಶ್ನೆ ಮಾಡ್ಲಿಕ್ಕೆ? ಯಾಜ್ಞವಲ್ಕ್ಯನ ಜೊತೆಗೆ ಪ್ರಶ್ನೆ ಮಾಡ್ಲಿಕ್ಕೆ ಯಾರು ಬರ್ತಾರ? ಗಾರ್ಗಿ. ಈ ಗಾರ್ಗಿ ದೇವಿ ಯಾಜ್ಞವಲ್ಕ್ಯನ ಜೊತೆಗೆ ಪ್ರಶ್ನೆ ಮಾಡಿದ್ದು ಅದೇನು ತತ್ ಪದಾರ್ಥದ ಶೋಧನೆನೋ ಏನು ತಮ್ಮ ಪದಾರ್ಥದ ಶೋಧನೆನೋ? ಬೃಹದಾರಣ್ಯಕ ಉಪನಿಷತ್ತನ್ನ ನಾ ನಿಮಗ 2 ದಿನದಾಗ ಹೇಳಕತ್ತೀನಿ. ಅದು ಬಹಳ ದೊಡ್ಡ ಉಪನಿಷತ್ತು. ಗಾರ್ಗಿ ಏನ್ ಮಾಡಿದಳು? ತತ್ ಪದದ ಅರ್ಥದ ಶೋಧನೆಯ ಪ್ರಶ್ನೆಗಳನ್ನು ಹಾಕಿದಳು ಗಾರ್ಗಿ. ಅದೇ ಯಾಜ್ಞವಲ್ಕ್ಯಗ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ತ್ವಂ ಪದದ ಅರ್ಥದ ಶೋಧನೆ ಯಾರು ಮಾಡಿದರು? ಮೈತ್ರಾದೇವಿ. ಮೈತ್ರಾದೇವಿ ಏನ್ ಮಾಡಿದಳು? ತ್ವಂ ಪದದ ಅರ್ಥದ ಶೋಧನೆ ಮಾಡಿದಳು. ಅದೇ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅದೇ ಯಾಜ್ಞವಲ್ಕ್ಯನ ಜೊತೆಗೆ ಒಟ್ಟ 2 ಹೆಣ್ಮಕ್ಳು ಇವರು. ಇತಿಹಾಸ ಮಾಡಿದವರು ಇವರೆಲ್ಲ, ರೆಕಾರ್ಡ್ ಮಾಡಿದರು. ಅದಕ್ಕೆ ಇಲ್ಲಿ ನಿಮ್ಗೆ ಇದು ಉಪಯೋಗ ಆಗ್ತದ ಅಂತೇಳಿ ನಾನು ತತ್ ಮತ್ತು ತ್ವಂ ಪದಾರ್ಥ ಶೋಧನ ಯಾವ ರೀತಿ ಉಪನಿಷತ್ನಾಗ ಮಾಡ್ಯಾರ ಅದನ್ನು ಸರಳ ಮಾಡಿ ನಿಮಗೆ ಕೊಡ್ಲಕತ್ತೀನಿ. ಗಾರ್ಗಿ ಯಾರು ಏನ್ ಪ್ರಶ್ನೆ ಕೇಳ್ತೀರಿ ಕೇಳ್ರಿ ಅಂತ ಓಪನ್ ಚಾಲೆಂಜ್ ಮಾಡಿದಾಗ ಯಾರ್ಯಾರ ಗಂಡ್ಮಕ್ಳು ಬರ್ತಾರೇನಂದ್ರೆ ಬರ್ಲಿಲ್ಲ, ಹೆಣ್ಮಗಳು ಬಂದು ಪ್ರಶ್ನೆ ಕೇಳಿದಳು. ಏನ್ ಪ್ರಶ್ನೆ ಕೇಳಿದಳು? ಈ ಪ್ರಶ್ನೆ ಉತ್ತರಗಳನ್ನ ನೀವು ಈ ರೆಕಾರ್ಡಿಂಗ್ ಮುಗಿದ ಮೇಲೆ ಮತ್ತೆ ಹಚ್ಕೊಂಡು ಒಂದು ನೋಟ್ಬುಕ್ನಾಗ ಬರೆದಿಟ್ಕೋಬೇಕು. ನಿಮಗೆ ಮತ್ತೆ ಮತ್ತೆ ಉಪಯೋಗ ಆಗ್ತಾವ, ಎಲ್ಲರೂ ಹೇಳಕ್ಕ ಕೇಳಕ್ಕ ಅನುಕೂಲ ಆಗ್ತಾವ. ಏನಂತಾಳ? ಇಡೀ ಭೂಮಿ ಮತ್ತು ಇಡೀ ಜಗತ್ತು ಎದರಲ್ಲಿ ಹೆಣೆಯಲ್ಪಟ್ಟಿದೆ? ಇಡೀ ಭೂಮಿ ಮತ್ತು ಇಡೀ ಜಗತ್ತು ಎದರಲ್ಲಿ ಹೆಣೆಯಲ್ಪಟ್ಟಿದೆ ಅಂತ ಕೇಳ್ತಾಳ. ಕೇಳಿದಾಗ ಏನು ಉತ್ತರ ಬರ್ತದೆ ನಿಮ್ಮಲಿಂತ? ನೀವೇ ಯಾಜ್ಞವಲ್ಕರ್. ಭೂಮಿ ಎದರಾಗ ಹೆಣದದ್ರಿ? ಇದೆಲ್ಲ ಜಗತ್ತು ಎದರ ಮೇಲೆ ನಿಂತದ? 84 ಲಕ್ಷ ಜೀವರಾಶಿಗಳು, ಭೂಮಿ, ಮಳಿ, ನೀರ್ಲಿಂತ ನಡೆದದ. ಇಲ್ಲಿ ನಳ ಬಂದಾಯ್ತಂದ್ರೆ ಎಲ್ಲರೂ ಪರೇಶಾನ್ ಆಗಿಬಿಡ್ತಾರ. ರೈತರು ಮಳಿ ಇಲ್ಲ ಅಂತಂದ್ರೆ ರೈತರು ಪರೇಶಾನ್ ಆಗ್ತಾರ. ಹೀಗಾಗಿ ಇಡೀ ಜಗತ್ತು ಮತ್ತು ಭೂಮಿ ಯಾವುದರಲ್ಲಿ ಹೆಣೆಯಲ್ಪಟ್ಟಿದೆ ಅಂತ ಕೇಳಿದಾಗ ನೀರಿನಲ್ಲಿ ಹೆಣೆಯಲ್ಪಟ್ಟಿದೆ ಅಂತ ಹೇಳ್ತಾನೆ. ಮತ್ತೆ ಆ ನೀರು ಯಾವುದರಲ್ಲಿ ಹೆಣೆಯಲ್ಪಟ್ಟಿದೆ? ನೀರು ಯಾವುದರಲ್ಲಿ ಹೆಣೆಯಲ್ಪಟ್ಟಿದೆ? ನೀರು ಅಗ್ನಿಯಲ್ಲಿ. ಅಗ್ನಿ ಹಿಂಗೆ ಕೇಳ್ಕೊತೋದಳಕ್ಕೆ ಪ್ರಶ್ನೆ. ನೀರು ಅಗ್ನಿಯಲ್ಲಿ, ಅಗ್ನಿ ವಾಯುವಿನಲ್ಲಿ, ವಾಯು ಆಕಾಶದಲ್ಲಿ. ಇದು ನೀವು ಹೇಳಕ್ ಬರ್ತದ. ಅದಕ್ಕೆ ನೀವೇನ್ ಮಾಡ್ರಿ? ಭೂಮಿ ಎದರಿಂದ ಹೆಣೆಯಲ್ಪಟ್ಟಿದೆ? ನೀರಿನಿಂದ. ನೀರು ಎದರಿಂದ ಹೆಣೆಯಲ್ಪಟ್ಟಿದೆ? ಅಗ್ನಿಯಿಂದ. ಅಗ್ನಿ ಎದರಿಂದ ಹೆಣೆಯಲ್ಪಟ್ಟಿದೆ? ಹಿಂಗೆ ಪ್ರಶ್ನೆಗಳು. ವಾಯುವಿನಿಂದ. ವಾಯು ಎದರಿಂದ? ಆಕಾಶದಿಂದ. ಇಷ್ಟು ನೀವು ಹೇಳ್ತೀರಿ. ಮುಂದಿನ ಪ್ರಶ್ನೆ ಮತ್ತಕ್ಕೆ ಬಿಡ್ಲಿಲ್ಲ. ಆಕಾಶ ಯಾವುದರಲ್ಲಿ ಹೆಣೆಯಲ್ಪಟ್ಟಿದೆ ಅಂತಂದಾಗ ಗಂಧರ್ವ ಲೋಕಗಳಲ್ಲಿ. ಈ ಶಬ್ದ ಬರ್ಕೋಬೇಕು ನೀವು. ಆಕಾಶದ ಮುಂದಿಂದಿದು.
ಆಕಾಶ ಯಾವುದರಲ್ಲಿ ಹೆಣೆಯಲ್ಪಟ್ಟಿದೆ ಅಂದ್ರೆ ಗಂಧರ್ವ ಲೋಕಗಳಲ್ಲಿ. ಗಂಧರ್ವ ಲೋಕಗಳಕ್ಕೆ ಬರ್ಕೋರಿ, ಆಕಾಶ ಆದ್ಮೇಲೆ. ಮುಂದ ಬಿಡಂಗಿಲ್ಲಕ್ಕೆ ಗಂಧರ್ವ ಲೋಕ ಎದರಿಂದ ಹೆಣೆಯಲ್ಪಟ್ಟಿದೆ ಅಂತ ಕೇಳ್ತಾವ. ಗಂಧರ್ವ ಲೋಕ ಆದಿತ್ಯ ಲೋಕಗಳಲ್ಲಿ, ಆದಿತ್ಯ ಲೋಕ. ಮತ್ತು ಆದಿತ್ಯ ಲೋಕ ಎದರ ಹೆಣೆಯಲ್ಪಟ್ಟಿದೆ ಅಂದ್ರೆ ಚಂದ್ರಲೋಕಗಳಲ್ಲಿ. ಚಂದ್ರಲೋಕ ಎದರಲ್ಲಿ ಹೆಣೆಯಲ್ಪಟ್ಟಿದೆ? ನಕ್ಷತ್ರ ಲೋಕದಲ್ಲಿ. ನಕ್ಷತ್ರ ಲೋಕ ಎದರಲ್ಲಿ ಹೆಣೆಯಲ್ಪಟ್ಟಿದೆ? ದೇವಲೋಕಗಳಲ್ಲಿ. ಈ ಶಬ್ದಗಳನ್ನು ನೀವು ಬರ್ಕೋಬೇಕು ಒಂದ್ ಕಡೆ ಎಲ್ಲೇ. ಗಂಧರ್ವ, ಆದಿತ್ಯ, ಚಂದ್ರ, ನಕ್ಷತ್ರ, ದೇವ. ಆಮೇಲೆ ಆಕೆ ಬಿಡಂಗಿಲ್ಲ. ದೇವ ಯಾವ ಲೋಕದಲ್ಲಿ, ದೇವಲೋಕ ಯಾವುದರಿಂದ ಹೆಣೆಯಲ್ಪಟ್ಟಿದೆ ಅಂತಂದ್ರೆ ಪ್ರಜಾಪತಿಯ ಲೋಕ. ಮತ್ತೆ ಪ್ರಜಾಪತಿಯ ಲೋಕ ಯಾವುದರಲ್ಲಿ ಹೆಣೆಯಲ್ಪಟ್ಟಿದೆ ಅಂದ್ರೆ ಬ್ರಹ್ಮಲೋಕ. ಮತ್ತು ಬ್ರಹ್ಮಲೋಕ ಮತ್ತು ಸಂಪೂರ್ಣ ಬ್ರಹ್ಮಾಂಡ. ಬ್ರಹ್ಮಲೋಕ ಅಂದ್ರೆ ಇದು ಬ್ರಹ್ಮಲೋಕ ಪ್ಲಸ್ ಸಂಪೂರ್ಣ ಬ್ರಹ್ಮಾಂಡ. ಇದು ಯಾವುದರಲ್ಲಿ ಹೆಣೆಯಲ್ಪಟ್ಟಿದೆ ಅಂತಂದ್ರೆ ಒಂದು ಮಹಾಬಯಲಿನಲ್ಲಿ ಹೆಣೆಯಲ್ಪಟ್ಟಿದೆ. ಮಹಾಬಯಲು. ಆದರೆ ಆ ಬಯಲು ಅವಿನಾಶಿಯಾದ ಅಕ್ಷರ ಬ್ರಹ್ಮದಲ್ಲಿ ಹೆಣೆಯಲ್ಪಟ್ಟಿದೆ. ಆ ಬಯಲು ಏನ್ ಮಾಡ್ಯದ? ಆ ಬಯಲು ಅವಿನಾಶಿಯಾದ ಅಕ್ಷರ ಬ್ರಹ್ಮದಲ್ಲಿ ಹೆಣೆಯಲ್ಪಟ್ಟಿದೆ. ಬ್ರಹ್ಮ ಅದು ಬಯಲು ಎದರ ಹೆಣೆಯಲ್ಪಟ್ಟಿದೆ ಅಂತಂದ್ರೆ ಅಕ್ಷರ ಬ್ರಹ್ಮ. ಅಕ್ಷರ ಬ್ರಹ್ಮ ಅಂದ್ರ ಅವಿನಾಶಿ, ಕ್ಷರ ಅಂತಂದ್ರೆ ನಾಶ, ಅವಿನಾಶಿಯಾದ ಬ್ರಹ್ಮನಲ್ಲಿ ಹೆಣೆಯಲ್ಪಟ್ಟಿದೆ. ಇಷ್ಟು ಹೇಳ್ತಾರ ಅವರು. ಆ ಬೃಹದಾರಣ್ಯಕ ಉಪನಿಷತ್ತಿನೊಳಗೆ ಇವೆಲ್ಲದಕ್ಕೂ ಎಕ್ಸ್ಪ್ಲನೇಷನ್ ಅದ. ಬಹಳ ಡೀಪ್ ಹೋಗ್ತಾರ ಅವರು. ಹೌದು ಅನ್ನಂಗೆ ಮಾಡ್ತಾರ. ಅವಿನಾಶಿಯಾದ ಅಕ್ಷರ ಬ್ರಹ್ಮದ ಸ್ವರೂಪ ಏನು ಅಂತ ಕೇಳ್ತಾವ. ಇದೆಲ್ಲ ತತ್ಪದದ ಅರ್ಥದ ಶೋಧನೆ. ಇದು ಅವಿನಾಶಿಯಾದ ಬ್ರಹ್ಮದ ಸ್ವರೂಪ ಏನು ಅಂತ ಕೇಳಿದಾಗ ಅದಕ್ಕೇನ್ ಹೇಳ್ತಾನ? ಅದು ದೊಡ್ಡದೂ ಅಲ್ಲ, ಸಣ್ಣದೂ ಅಲ್ಲ. ಅನುರೋಣರಣಿಯಾನ್ ಮಹತೋ ಮಹತ್. ಮತ್ತೆ ಅದು ಅಣುವಿಗಿಂತ ಸೂಕ್ಷ್ಮನೂ ಅದ, ದೊಡ್ಡದಕ್ಕಿಂತ ದೊಡ್ಡದು ಅದ. ಹಿಂಗಾಗಿ ಅದು ದೊಡ್ಡದು ಅಂತಲ್ಲ, ಸಣ್ಣದು ಅಂತಲ್ಲ. ಮತ್ತು ಹುಟ್ಟುವುದು ಅಲ್ಲ, ಸಾಯುವುದು ಅಲ್ಲ. ಅದಕ್ಕೆ ಬಣ್ಣ ಇಲ್ಲ, ರೂಪ ಇಲ್ಲ, ಅದರ ನೆರಳು ಇಲ್ಲ, ಅಲ್ಲಿ ಕತ್ತಲೆಯೂ ಇಲ್ಲ. ಅದು ಒಳಗೆಯೂ ಇಲ್ಲ, ಅದರ ಒಳಗೆಯೂ ಏನೂ ಇಲ್ಲ, ಅದರ ಹೊರಗೆಯೂ ಯಾವುದೂ ಇಲ್ಲ. ಹೊರಗೇನು ಇಲ್ಲ, ಅದೇ ಅದ. ಹೊರಗನು ಅದೇ ಅದ, ಒಳಗನು ಅದೇ ಅದ. ಅದರ ಒಳಗೆ ಅದರ ಹೊರಗೆ ಮತ್ತೆ ಬೇರೆ ಏನೂ ಇಲ್ಲ. ತಾನೇ ಒಳಗೂ ಹೊರಗೂ ತಾನೇ ಅದ. ಅದೇ ಎಲ್ಲದರ ಒಳಗೂ ಇದೆ, ಅದೇ ಎಲ್ಲದರ ಹೊರಗೂ ಇದೆ. ಇಡೀ ಸಂಪೂರ್ಣ ಜಗತ್ತಿಗೆ ಅದೇ ಆಧಾರವಾಗಿದೆ. ಎಲ್ಲವೂ ಅದರ ಮೇಲೆಯೇ ನಿಂತಿದೆ.
ಆದರೆ ಅದು ಯಾವುದರ ಮೇಲೆಯೂ ಅವಲಂಬಿತವಾಗಿಲ್ಲ. ಆ ಅಕ್ಷರ ಬ್ರಹ್ಮ ಹೆಂಗದಂತಂದ್ರೆ ಅವಿನಾಶಿ ಬ್ರಹ್ಮ ಎಲ್ಲಕ್ಕೂ ತಾನೇ ಆಸರೆಯಾಗಿ ಆಧಾರ ಆಗ್ಯದ. ಆದ್ರೆ ಅದರ ಆಧಾರಕ್ಕೆ ಯಾವುದೂ ಇಲ್ಲ. ಸಪೋರ್ಟ್ಲೆಸ್ ಸಪೋರ್ಟರ್ ಆಫ್ ದಿ ಯೂನಿವರ್ಸ್ ಅಂತಾರೆ. ಸಪೋರ್ಟ್ಲೆಸ್ ಸಪೋರ್ಟರ್ ಆಫ್ ದಿ ಯೂನಿವರ್ಸ್. ತನಗೆ ಯಾವ ಸಪೋರ್ಟ್ ಇಲ್ಲದೆ ಎಲ್ಲದಕ್ಕೂ ಸಪೋರ್ಟ್ ಆಗಿ ನಿಂತದದು. ಆಧಾರ ರಹಿತ ಆಧಾರ. ಪೇರೆಂಟ್ಲೆಸ್ ಪೇರೆಂಟ್. ಅದು ಹುಟ್ಟೇ ಇಲ್ಲ ಅಂತಂದ್ಮೇಲೆ ಅದಕ್ಕೆ ಪೇರೆಂಟ್ಸೇ ಇಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ. ಆದ್ರೆ ಎಲ್ಲ 84 ಲಕ್ಷ ಜೀವರಾಶಿಗಳಿಗೆ ಅದೇ ತಂದೆ ಆಗ್ಯದ, ಅದೇ ತಾಯಿ ಆಗ್ಯದ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಅಂತೇನಂತಾರಲ್ಲ ಅದೇ. ಅದಕ್ಕೆ ಗಾರ್ಗಿ ಕೇಳ್ತಾಳ ಏನಂತ, ಎಲ್ಲಾನು ಅದೇ ಆದ್ಮೇಲೆ ಈ ಜಗತ್ತಿನಾಗ ವೇಸ್ಟ್ ಅನ್ನೋದು ಏನು ಇಲ್ಲೇನಂತ ಕೇಳ್ತಾಳಕ್ಕಿ. ವ್ಯರ್ಥ. ಎಲ್ಲಾನು ತಾನೇ ಆಗಿ ನಿಂತ ಮೇಲೆ ಮತ್ತೆ ಈ ಜಗತ್ತಿನಾಗ ವ್ಯರ್ಥವಾದಂಥದ್ದು ಏನು ಇಲ್ಲೇನು, ವೇಸ್ಟ್ ಅನ್ನೋದು ಏನು ಇಲ್ಲೇನು ಅಂತ. ಎಲ್ಲಾನು ಅದೇ ಆದ್ಮೇಲೆ ವೇಸ್ಟ್ ಯಾವುದು ಇರ್ಲಿಕ್ಕೆ ಸಾಧ್ಯ ಅದ? ಏನಾರ ವೇಸ್ಟ್ ನಿಮ್ಮ ವ್ಯರ್ಥ ಅನ್ನೋದು ಏನಾರ ನಿಮ್ಮ ಗಮನಕ್ಕೆ ಬರ್ತದ? ಈ ಪ್ರಶ್ನೆಗೆ ಉತ್ತರ ಎಲ್ಲವೂ ಸರ್ವಂ ಕಲ್ವಿದಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ ಅಂದ್ಮೇಲೆ ಎವ್ರಿಥಿಂಗ್ ಈಸ್ ಬ್ಯೂಟಿಫುಲ್ ಅಂಡ್ ಬ್ರೈಟ್, ನಥಿಂಗ್ ಈಸ್ ಯೂಸ್ಲೆಸ್. ಹಿಂಗಿದ್ದಾಗ ಮತ್ತೆ ಯಾವುದಾದ್ರೂ ವ್ಯರ್ಥ ಅಂತ ಆದೇನಿ ಜಗತ್ತಿನಾಗ ಅಂತ ಕೇಳ್ತಾಳ ಯಾರಿಗೆ? ಏನ್ ಮಾಡ್ತೀರಿ ಉತ್ತರ? ಯಾರು ಹೇಳಿರೋದು? ಯಾರು ಹೇಳ್ಯಾರಿ ಮಾತ್ ನಿಮ್ಗ? ನೀವೇ ಅಂದ್ರೆ ನಾವೇ ಇದ್ರಿಲ್ಲ, ನೀವು ಯಾಜ್ಞೆ ವಲ್ಕೆನೆ ಎದ್ದಂಗೆ ಕಾಣ್ಲಕತ್ತೀರಿ ನಮ್ಗೆ ಯಾಕೋ. ಯಾರು ನಿಮ್ಮ ಹೆಸರೇನು? ಯಾರು ಮಾತಾಡಿದ್ದು? ಪ್ರಕಾಶ್ ಹುಡಿಕೇರಿ. ಇವತ್ತು ನಿಮ್ ಪ್ರಕಾಶ ಹೊರಗೆ ಬತ್ತು ನೋಡ್ರಿ. ವೇಸ್ಟ್ ಅನ್ನೋದು ಏನಾರ ಈ ಜಗತ್ನಾಗ ಆದ ಇಲ್ಲ ಅಂತ ಕೇಳಿದಾಗ ಯಾಕಿಲ್ಲ ಅಂತ ಆದ ವೇಸ್ಟ್ ಅಂತ ಒಂದು ಆದ. ಏನಪ್ಪ? ಅವಿನಾಶಿ ಬ್ರಹ್ಮನನ್ನು ಅರಿಯದೇ ಈ ಲೋಕದಿಂದ ನಿರ್ಗಮಿಸುವವರ ಜನ್ಮ. ಅವಿನಾಶಿ ಬ್ರಹ್ಮನನ್ನು ಅರಿಯದೆ, ಅಕ್ಷರ ಬ್ರಹ್ಮನನ್ನು ಅರಿಯದೆ ಈ ಲೋಕಕ್ಕ ಮನುಷ್ಯ ಜನ್ಮ ತಗೊಂಡು ಬಂದು ಅವಿನಾಶಿ ಬ್ರಹ್ಮ ಅಕ್ಷರ ಬ್ರಹ್ಮನ ಅರಿವು ಇಲ್ಲದೆ ಹಂಗೆ ಮತ್ತೆ ಸತ್ತೋತಾನಲ್ಲ, ಅವನ ಜನ್ಮನೇ ವ್ಯರ್ಥ ನೋಡು ಅಂತ ಹೇಳ್ತಾನ. ಅದೇ ಮಾತು ನೀವು ಹೇಳಿದ್ರಿ. ಸಂತೋಷ ಆಯ್ತಲ್ರಿ? ನೀವು ಹೇಳಿದ್ದಕ್ಕೆ ಇದಕ್ಕೆ ಮ್ಯಾಚ್ ಆಯ್ತಲ್ಲ. ಮತ್ತೆ ಉಳಿದವ್ರಿಗೆ ಸಂತೋಷ ಆಯ್ತಾ? ಏನು ಹೊಟ್ಟೆ ಕಿಚ್ಚಾಲಕತ್ತು? ಭಾಳ ಚೆನ್ನಾಗಿ. ಹೊಟ್ಟೆ ಕಿಚ್ಚಾಲಕತ್ತು, ನಮಗೂ ಆಲಕತ್ತು. ಯಾಜ್ಞೆ ವಲ್ಕೆಂದು ಹೇಳ್ಕೊತ್ಕೊತೀನಿ, ನನ್ಕ ಮುಂದೆ ಹೇಳಕತ್ತಾರಲ್ಲ ಇವರು. ವ್ಯರ್ಥವಾದುದೇನಾದರೂ ಇದೆ ಜಗತ್ತಿನಲ್ಲಿ? ಯಾಕಿಲ್ಲ? ಅವಿನಾಶಿ ಬ್ರಹ್ಮನನ್ನ ಅರಿಯದೆ ಈ ಲೋಕದಿಂದ ನಿರ್ಗಮಿಸುವವನ ಜನ್ಮ ವ್ಯರ್ಥ. ನಮ್ಮ ಸೋಮವಾರಪೇಟೆ ಹಿರೇಮಠದ ಗುರುಗಳು ಯಾವಾಗಲೂ ಹೇಳ್ತಾರೆ, ಜೀವನಾಗಿ ಬಂದಿರುವುದು ಒಂದು ಭಾಗ್ಯ,
ಬಂದ ಮೇಲೆ ಶಿವನಾಗಿ ಹೋಗ್ಬೇಕಪ್ಪ, ಶವ ಆಗಿ ಹೋಗಬಾರದು ಅಂಥೇಳಿ ಹೇಳ್ತಿರ್ತಾರೆ. ಹಂಗಿದೆ ವೇಸ್ಟ್ ಆಫ್ ಲೈಫ್. ಪರಮಾತ್ಮನನ್ನು ಅರಿಯದೆ ಹಂಗೆ ಹುಟ್ಟಿ ಹಂಗೆ ಸತ್ತು ಅದ್ರ ಉಪಯೋಗ ಇಲ್ಲ, ವೇಸ್ಟ್ ಅಂತ ಹೇಳ್ತಾರೆ. ಈ ಮುಕ್ತಿಯ ಮಾರ್ಗ ಏನಂತೆಲ್ಲ ಅವಿನಾಶಿ ಬ್ರಹ್ಮನನ್ನ ತಿಳ್ಕೋಬೇಕು ಅಂತೇಳಿ ಈ ಮಾರ್ಗ ಏನದ, ಹೆಂಗೆ ತಿಳ್ಕೋಬೇಕು ಅಂತೇಳಿ ಅವಿನಾಶಿ ಬ್ರಹ್ಮವನ್ನು ಅರಿಯುವುದು ಹೇಗೆ ಅಂತಂದ್ರೆ ಅವಿನಾಶಿ ಬ್ರಹ್ಮದ ಸ್ವರೂಪದ ಪರಮ ಸತ್ಯವನ್ನ ತಿಳಿಯುತ್ತಾ ಬದುಕೋದು. ಅದ್ರ ಬಗ್ಗೆನೇ ವಿಚಾರ ಮಾಡ್ಕೋತಿದ್ರೆ ಅದು ತಾನೇ ಅರಿವಿಗೆ ಬರ್ತು. ಪ್ರತಿನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೋತಿರ್ಬೇಕು. ಗುರುವಿಗೆ ಕಿವಿ ಕೊಟ್ಬಿಡ್ಬೇಕು. ಯಾರ್ಯಾರಿಗೋ ಕಿವಿ ಕೊಡ್ತೀರಿ, ಗುರುವಿಗೆ ಕೊಡ್ಲಕ್ ತಯಾರಿಲ್ಲ. ಹಿಂಗಾಗಿ ಗುರುವಿಗೆ ಯಾರು ಕಿವಿ ಕೊಡ್ತಾರ, ಬರೇ ಇದರದೇ ವಿಚಾರದಾಗ ಮುಳುಗಿದ್ರೆ ಆತದ. ಈ ಮುಕ್ತಿ ಮಾರ್ಗಕ್ಕೆ ಹೆಂಗಪ್ಪ ಅಂದ್ರೆ ಹಿಂಗ ಆಯ್ತು. ಸಾಕಷ್ಟು ಪಂಡಿತರು ಮೋಕ್ಷ ಸಾಧಕರೇ ಅಂತ ಕೇಳ್ತಾಳಕ್ಕೆ. ಇದೇ ಕೇಳ್ಕೋತ ಓದ್ಕೋತ ಬರ್ಕೋತ ಕುಂತಾರಲ್ಲ ಇವರೆಲ್ಲ ಪಂಡಿತರು, ಇವರು ಮೋಕ್ಷ ಸಾಧಕರೇ ಅಂತ ಕೇಳ್ತಾಳ. ಅವಾಗ ಏನ್ ಹೇಳ್ತಾನ, ಕೇವಲ ಶಾಸ್ತ್ರದ ಮಾತುಗಳಿಂದ ಅಲ್ಲ, ಸ್ವಾನುಭಾವದಿಂದ ಅರಿಯುತ್ತಿರುವವರು. ಪುಸ್ತಕನಾಗಿಂದ ಓದಿ ಅಹಂ ಬ್ರಹ್ಮಾಸ್ಮಿ ಅನ್ಕೋತ ಕೂತ್ರ ಅಲ್ಲ, ಸ್ವಾನುಭಾವದಿಂದ ಅಹಂ ಬ್ರಹ್ಮಾಸ್ಮಿ ಅನ್ಬೇಕು. ಅದು ತಾನು ಬ್ರಹ್ಮ ಅದೀನಿ ಅನ್ನೋದು ತನ್ನ ಅನುಭವದಿಂದ ಹೇಳ್ಬೇಕು. ಬುಕ್ನಾಗ ಬರ್ದಾರ, ಯಾರೋ ಹೇಳ್ಯಾರ, ಎಲ್ಲೋ ಕೇಳಿನಿ ಅಂತೇಳಿ ಹೇಳೋದಲ್ಲ. ಹಿಂಗಾಗಿ ಸ್ವಾನುಭಾವದಿಂದ ಅರಿಯುತ್ತಿರುವವರು. ಆವಾಗ ಆಕೆಗೆ ಏನಾಗ್ಬಿಡ್ತು, ಮುಕ್ತಿ ಮಾರ್ಗ ತೋರಿಸಿ ಬಿಟ್ಟ ಯಾಜ್ಞವಲ್ಕ್ಯ ಅಂತ ಹೇಳಿ. ಇನ್ನು ಮುಂದೆ ಪ್ರಶ್ನೆ ಉತ್ತರ ಸಾಕು, ಸ್ಟಾಪ್ ಅಂದ್ಬಿಟ್ಲು. ಇದಕ್ಕಿಂತ ಹೆಚ್ಚಿನ ಪ್ರಶ್ನೆ ಏನದ, ಇದಕ್ಕಿಂತ ಹೆಚ್ಚಿನ ಉತ್ತರ ಏನದ, ಮುಗಿಯಿತು. ತತ್ಪದದ ಲಕ್ಷ್ಯಾರ್ಥ ಸಿದ್ಧ ಆಗಿಬಿಡುತ್ತೆ ಇಲ್ಲಿ. ಹಿಂಗಾಗಿ ಅಲ್ಲಿ ಏನು ಉಳಿದಂದ್ರ ಕೇವಲ ಯಾಜ್ಞವಲ್ಕ್ಯ ಮಹರ್ಷಿಗಳಿಗೆ ನಮಸ್ಕಾರ ಮಾಡೋದು ಒಂದು ಉಳಿದದು ಅಷ್ಟೇ. ನಮಸ್ಕಾರ ಮಾಡೋದು, ಗೌರವ ಸಲ್ಲಿಸೋದು ಬಿಟ್ರ ಅಲ್ಲಿ ಮಾತುಗಳಿಗೆ ಏನು ಕೆಲಸ ಇಲ್ಲ. ಎಲ್ಲ ಮೌನ ಆಗಿಬಿಡುತ್ತು. ಆ ಚರ್ಚೆ ಮುಗಿದ್ಮೇಲೆ ಮೌನ ಆದ್ಮೇಲೆ ಮೌನವೇ ಮಾತನಾಡಲಕ್ಕತ್ತಂತ ಎಲ್ಲರದು ಮನಸ್ಸಿನೊಳಗ ಹತ್ತಿ ಬಿಡ್ತತ್ತ. ಏನಪ್ಪ ಇಂಥ ಪ್ರಶ್ನೆಗಳಿಗೆ ಇಂತಹ ಉತ್ತರಗಳು ಇವು ನಮಗ ಬಂದ್ರ ನಾವು ಇಷ್ಟೊಂದು ಆಕಳುಗಳು ತಗೋತಿದ್ದೇವಲ್ಲ ಅಂತೇಳಿ ಒಳಗ ಮೌನವಾಗಿ ಮಾತಾಡಕತ್ತಂತ. ಅದಕ್ಕೆ ಸತ್ಯನಿಷ್ಠೆಯಲ್ಲಿ ಅಚಲತೆ ಉಳ್ಳವರಲ್ಲಿ ಗರ್ವವಿಲ್ಲ, ಸೋಲು ಗೆಲುವಿನ ಆತಂಕವಿಲ್ಲ. ಸತ್ಯನಿಷ್ಠೆಯಲ್ಲಿ ಅಚಲತೆ ಉಳ್ಳವರಿಗೆ. ಅವಾಗ ಇನ್ನೊಬ್ಬ ಋಷಿ ಬರ್ತಾನ. ಇನ್ನೊಬ್ಬ ಋಷಿ ಬಂದೇನಂತಾನ, ಜ್ಞಾನದ ಉದ್ದೇಶ ಏನದ ಹೇಳಂತಾನ. ಜ್ಞಾನದ ಉದ್ದೇಶ ಏನು ಅಂತ ಕೇಳಿದಾಗ ಏನ್ ಹೇಳ್ಬೇಕು ಅದಕ್ಕೆ? ಬ್ರಹ್ಮಜ್ಞಾನದ ಉದ್ದೇಶ ಸತ್ಯವನ್ನು ಅರಿಯುವುದು, ತರ್ಕ ಮಾಡಿ ಗೆಲ್ಲುವುದು, ಇನ್ನೊಬ್ಬರನ್ನ ಸೋಲಿಸುವುದಕ್ಕ ಜ್ಞಾನದ ಉದ್ದೇಶ ಅಲ್ಲ. ಜ್ಞಾನದ ಉದ್ದೇಶ ಸತ್ಯವನ್ನು ಅರಿಯುವುದು. ಮತ್ತೆ ಸೋಲು ಗೆಲುವಿನ ಆತಂಕದ ಲಕ್ಷಣ ಏನು? ಇಂಥದ್ದು ಏನರೇ ಕಾರ್ಯಕ್ರಮ ನಡೆದಾಗ ಬಹುಮಾನ ಕೊಡ್ಬೇಕಂತ ರಾಜ ಇಟ್ಟಾಗ ಇಂಥವೆಲ್ಲ ತರ್ಕಗಳು ನಡೆದಾಗ ಯಾರಿಗಿರ್ತದ ಸೋಲು ಗೆಲುವಿನ ಆತಂಕ? ಎಂಥವ್ರಿಗೆ ಇರಂಗಿಲ್ಲ ಅಂತಂದ್ರೆ ಯಾರೊಳಗ ಅಹಂಕಾರ ದುರಹಂಕಾರ ಇರ್ತದ ಅವರಿಗೆ ಮಾತ್ರ ಸೋಲು ಗೆಲುವಿನ ಆತಂಕ ಇರ್ತದ. ಯಾರು ಪರಿಪೂರ್ಣ ಪರಿಪಕ್ವ ಜ್ಞಾನಿಗಳಿರ್ತಾರ ಅವರು ಸೋಲಿಗೂ ಸಂಬಂಧ ಇಲ್ಲ, ಗೆಲುವಿಗೂ ಸಂಬಂಧ ಇಲ್ಲ. ಏನಿದ್ದಂಗೆ ಹೇಳ್ಕೊತ ಹೋಗ್ತಿರ್ತಾರ ಅವರು.
ಅಹಂಕಾರ ಈ ರೀತಿ ಸೋಲು ಗೆಲುವಿನ ಲಕ್ಷಣ. ಸೋತದ್ದಕ್ಕ ದುಃಖಪಟ್ಟ, ಗೆದ್ದದ್ದಕ್ಕ ಅಭಿಮಾನ ಪಟ್ರ ಅದು ಒಂದು ಅಹಂಕಾರದ ಲಕ್ಷಣ. ಸೋಲಿಗೂ ಗೆಲುವಿಗೂ ಎರಡಕ್ಕೂ ಸಂಬಂಧ ಇರ್ಲಾರ್ದಂಗ ಸುಮ್ಮನೆ ಪ್ರಶ್ನೆಗೆ ಉತ್ತರ ಹೇಳ್ತಿದ್ರ ಅದು ಏನದು ಅಂತಂದ್ರೆ ಪರಿಪಕ್ವ ಜ್ಞಾನಿಗಳ ಲಕ್ಷಣ. ಇದು ಏನದಂತಂದ್ರೆ ಸೋಲು ಗೆಲುವು ಅನುಭವದಲ್ಲದು. ಅದು ಶಾಸ್ತ್ರಜ್ಞಾನ ಸಂಗ್ರಹ ಮಾಡಿ ಆ ಪೇಜ್ನಾಗ ಅದ ಈ ಪೇಜ್ನಾಗ ಇದು ಅದ ಅಂತ ಹೇಳಿ ಓದ್ಕೊಂಡು ಮಾತಾಡ್ತಿರ್ತಾರಲ್ಲ, ಅಲ್ಲಿ ಅವರಿಗೆ ಅದು ಶಾಸ್ತ್ರವಾಕ್ಯ ಸಂಗ್ರಹ, ಅದು ಜ್ಞಾನನೇ ಆಗಿರಂಗಿಲ್ಲ, ಅಹಂಕಾರ ಇರ್ತದ. ಅವ್ರು ಏನೇನೋ ಪ್ರಶ್ನೆಗಳು ಬಂದಾಗ ಆ ಪ್ರಶ್ನೆಗೆ ಉತ್ತರ ತೆಗೆದು ಕೊಡ್ಲಕ್ ಆಗಂಗಿಲ್ಲ ಆ ಶಾಸ್ತ್ರಗಳಿಂದ. ಆವಾಗ ಅವ್ರು ಸೋತೆವು ಅಂತಿರ್ತಾರೆ. ಅದು ಶಾಸ್ತ್ರವಾಕ್ಯ ಸಂಗ್ರಹ ಹೊರತು ಅವರಿಗೆ ಜ್ಞಾನ ಆಗಿರಂಗಿಲ್ಲ. ಜ್ಞಾನಿಗೆ ಚಿನ್ನನೂ ಮುಖ್ಯ ಅಲ್ಲ, ಗೌರವನೂ ಮುಖ್ಯ ಅಲ್ಲ, ವಿಜಯನೂ ಮುಖ್ಯ ಅಲ್ಲ, ವಾದ ವಿವಾದಗಳು ಮುಖ್ಯ ಅಲ್ಲ. ಜ್ಞಾನಿಯ ಅತಿ ಮುಖ್ಯ ಗುರಿ ಯಾವುದು ಅಂತ ಕೇಳ್ತಾನ ಋಷಿ. ಆವಾಗ ಸಂಪೂರ್ಣವಾಗಿ ಪರಮ ಸತ್ಯದಲ್ಲಿ ಲೀನವಾಗುವುದು, ಕರಗಿ ಹೋಗುವುದು, ನಿರಹಂಕಾರಿ ಆಗುವುದು, ನಿರ್ಮಮಕಾರಿ ಆಗುವುದು. ಇದೇ ಜ್ಞಾನಿಯ ಅತ್ಯಂತ ಮುಖ್ಯ ಗುರಿ, ದೊಡ್ಡ ಗುರಿ. ಮತ್ತ ಜ್ಞಾನಿ ಏನನ್ನು ಇಷ್ಟಪಡುತ್ತಾನೆ? ಜ್ಞಾನಿ ಏನನ್ನು ಇಷ್ಟಪಡುತ್ತಾನೆ ಅಂತಂದ್ರ ಗಪ್ಪಿರ್ಲಕ್ಕೆ ಇಷ್ಟಪಡ್ತಾನೋ, ಮೌನವಾಗಿರ್ಬೇಕಂತನೋ. ಅದು ಜ್ಞಾನಿಯ ಲಕ್ಷಣ. ವಟ ಮಾತಾಡ್ಕೋತ ನಮಗೆ ಏನೋ ಗೊತ್ತದ ಕೇಳಕ್ಕೆ ಇನ್ನೊಬ್ಬರ ಮುಂದೆ ಪುರಾಣ ಬಿಚ್ಕೊಂಡು ಕುಂದ್ರೋದಿಲ್ಲ. ಜ್ಞಾನಿಯ ಲಕ್ಷಣ ಮೌನವಾಗಿರುವುದು. ಮತ್ತೆ ತಾನು ಮೌನವಾಗಿರಬೇಕು, ತನ್ನ ಸುತ್ತಮುತ್ತಲೂ ಇರುವ ವಾತಾವರಣ ಪರಿಸರ ಕೂಡ ಮೌನ ಶಾಂತವಾಗಿರಬೇಕು ಅಂತ. ನಾವು ಗದ್ದಲದಾಗ ಸಂತ್ಯಾಗ ಇರ್ಲಕ್ ಇಷ್ಟಪಡಂಗಿಲ್ಲ. ನಾವು ಸೌಂಡಿಗೆ ಬಹಳ ವಿರುದ್ಧ ಇರ್ತಾನ. ಸೌಂಡ್ ಕೇಳಿದ್ರೆ ವಲ್ಲಪ್ಪ ಅಂತಿರ್ತಾನ. ಮತ್ತೆ ತಂಗಾಳಿಯಲ್ಲಿ ಮರದ ಎಲೆಗಳು ಮಾಡುವ ಶಬ್ದ ಅವನ್ ಏನ್ ಇಷ್ಟಪಡ್ತಾನಂತಂದ್ರ, ಗಿಡಗಳು ಗಾಳಿ ಬೀಸೋ ಟೈಮ್ನಾಗ ಎಲೆಗಳು ಸುರ್ರ ಸೌಂಡ್ ಮಾಡ್ತಿರ್ತಾವಲ್ಲ, ಆ ಶಬ್ದ ಅವ ಇಷ್ಟಪಡ್ತಾನ. ಮತ್ತ ಪಕ್ಷಿಗಳ ಮಧುರ ಕಲರವ, ಪಕ್ಷಿಗಳು ಚಿವು ಚಿವು ಕುಯ್ ಕುಯ್ ಅಂತಿರ್ತಾವ, ಅದನ್ನ ಅವ ಇಷ್ಟಪಡ್ತಾನ. ಮನಸ್ಸನ್ನು ಶಾಂತಗೊಳಿಸುವ ಒಂದು ದಿವ್ಯ ನಿಶ್ಚಲತೆ, ಸೂರ್ಯನ ಕಿರಣಗಳು, ಬೆಳಗಿನ ಅವನಿಗೇನ್ ಬೇಕಪ್ಪ ಅಂತಂದ್ರ ನಿಶ್ಚಲವಾಗಿ ಒಂದ್ ಕಡೆ ಕೂತು ಆಲೋಚನೆ ಮಾಡಬೇಕಂತ. ಮನಸ್ಸನ್ನ ಶಾಂತಗೊಳಿಸುವ ಒಂದು ದಿವ್ಯ ನಿಶ್ಚಲತೆಯನ್ನ ಬೇಕವನಿಗೆ. ಎಲ್ಲಿ ಅಡ್ಡಾಡೋದ್ ಬೇಕಾಗಿಲ್ಲ ಅವನಿಗೆ, ದಿವ್ಯ ನಿಶ್ಚಲತೆ. ಸುಮ್ಮನೆ ಅಲ್ಲಿ ತಿರುಗಾಡ್ಬೇಕು, ಇಲ್ಲಿ ತಿರುಗಾಡ್ಬೇಕು, ಅದು ನೋಡ್ಬೇಕು, ಇದು ನೋಡ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕಂತ ಏನು ಇಲ್ಲ ಅವನಿಗೆ. ದಿವ್ಯ ನಿಶ್ಚಲತೆ, ಮನಸ್ಸನ್ನ ಶಾಂತಗೊಳಿಸುವ ಒಂದು ದಿವ್ಯ ನಿಶ್ಚಲತೆ ಬೇಕವನಿಗೆ. ಮತ್ತೆ ಅವನಿಗೆ ಏನ್ ಇಷ್ಟ ಅಪ್ಪ ಅಂತಂದ್ರೆ ಬೆಳಗಿನ ಸೂರ್ಯನ ಕಿರಣಗಳು. ಮುಂಜಾನೆ ಇರ್ತಾವಲ್ಲ ಸೂರ್ಯನ ಕಿರಣ, ಅವು ನೋಡಿದ್ರೆ ಅವನಿಗೆ ಖುಷಿ ಆಗ್ತದ ಜ್ಞಾನಿಗೆ. ಮತ್ತ ಅವನಿಗೆ ಬಂಗ್ಲಾದಾಗ ಇರ್ಬೇಕನ್ನೋದು ಆಸೆ ಇಲ್ಲ, ಗುಡಿಸಲದಾಗ ಇರ್ಬೇಕಂತ. ನಾವು ಗುಡಿಸಲು ವಾಸ ಅವನಿಗೆ ಇಷ್ಟ, ಪ್ರಶಾಂತ ವಾತಾವರಣ ಇವೆಲ್ಲ ಇದ್ದು ಅಂತಂದ್ರೆ ಅವ ಪ್ರಸನ್ನ ವದನನಾಗಿರ್ತಾನ, ಸಂತೋಷವಾಗಿರ್ತಾನ. ಒಂದು 10 ರೂಮಿನ ಮನಿ ಕಟ್ಟಿಗೆ ಅವನಿಗೆ ಬಿಟ್ರೆ ಏನ್ ಮಾಡ್ಬೇಕ? ಎಲ್ಲಿ ಕಸ ಹೊಡೆದ್ರು, ಎಲ್ಲಿ ಇದು ಮಾಡಿದ್ರು, ಏನ್ ಮಾಡಿದ್ರು, ಆ ರೂಮ್ನಾಗ ಏನ್ ನಡೆದದ, ಈ ರೂಮ್ನಾಗ ಏನ್ ನಡೆದ, ಎಷ್ಟು ತಲಿಕಂತ ಗೊತ್ತದ. ಜಗ್ಗಿ ದೊಡ್ಡ ಮನಿ ಇತ್ತಂತಂದ್ರ ಸುಮ್ಮ ಒಂದು ಗುಡಿಸಲು ಅನ್ನೋದು ಸಿಂಪಲ್ ಆಗಿತ್ತಂದ್ರೆ ಆರಾಮ್ ಇರ್ತಾನ, ಪ್ರಸನ್ನ ವದನನಾಗಿರ್ತಾನ. ಹೀಗಾಗಿ ಪ್ರತಿಯೊಬ್ಬರಿಗೆ ಒಂದೊಂದು ಪ್ರಶ್ನೆಗೆ, ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನ. ಉತ್ತರ ಕೊಟ್ಟ ಮೇಲೆ ಅವನು ಮೊದಲು ಆಕಳುಗಳು
ತಗೊಂಡು ಆಶ್ರಮಕ್ಕೆ ತಗೊಂಡು ಹೋಗ್ಬೇಕಂತೇಳಿ ಹೊಡಿರಿ ಅಂತ ಹೇಳಿರ್ತಾನಲ್ಲ, ಈ ಪಂಡಿತರ ಸಂಗಡ ಸಂವಾದ ಮಾಡೋದ್ರಾಗೆ ಅವನ ತಲೆ ಒಳಗೆ ಏನ್ ಬಂದ್ಬಿಡ್ತದ? ಗೃಹಸ್ಥಾಶ್ರಮ ತ್ಯಾಗ ಮಾಡ್ಬೇಕಂತ ನಿರ್ಧಾರ ಬಂದ್ಬಿಡ್ತದ. ನಿರ್ಧಾರ ಬಂದು ಅವ ಆಶ್ರಮಕ್ಕೆ ಹೋಗ್ಬೇಕಾದ್ರ ಆಕಳುಗಳು ತಗೊಂಡು ಹೋಗಲ್ಲ, ಒಬ್ಬನೇ ಹೋಗ್ಬಿಡ್ತಾನ. ವಿಚಿತ್ರ ವರ್ತನೆಗಳು. ಈಗ ಅಷ್ಟೆಲ್ಲ ಆಗಿ ಗೆದ್ದ ಮೇಲೆ ಇವೆಲ್ಲ ನಿನ್ನುವೆ ಅಂತೇಳಿ ಅವನಿಗೆ ಸನ್ಮಾನ ಮಾಡಿ ಕುಂದಿರ್ಸಿ ಏನ್ ಮಾಡಿದ್ರು ಎದ್ದು ಹೋಗೋ ಟೈಮ್ನಾಗ ಅವೆಲ್ಲ ತಗೊಂಡು ಹೋಗಲ್ಲ, ಒಬ್ಬನೇ ಹೋಗ್ತಾನ. ಯಾಜ್ಞವಲ್ಕ್ಯ ಗೃಹಸ್ಥಾಶ್ರಮ ಏನ್ ಕೇಳಿದ್ರಿ ಪ್ರಶ್ನೆ ನೀವು? ಮತ್ತೆ ಅವನಿಗೆ ಇದೆಲ್ಲ ಸಂವಾದ ಮಾಡಿ ಪಂಡಿತರ ಸಂಗಡ ಚರ್ಚೆ ಮಾಡಿ ಗೆದ್ದು ಬಿಡ್ತಾನಲ್ಲ. ಗೆದ್ದ ಮೇಲೆ ಆಕಳುಗಳು ತಗೊಂಡು ಹೋಗ್ಬೇಕನ್ನ ಹುರುಪಿನಾಗ ಬಂದಿದ್ದ, ಅವನಿಗೆ ವೈರಾಗ್ಯ ಬಂದ್ಬಿಡ್ತ. ಆ ಟೈಮ್ನೊಳಗ ಬಂದು ಅವೆಲ್ಲ ಆಕಳುಗಳು ಗೆದ್ದಕ್ಕೆ ಆಕಳುಗಳು ತಗೊಂಡು ಹೋದಾಗ ಅದ್ರ ಬಲಿ ಬರಿಗೈಲಿ ಅಂತ ಮನೆಗೆ ಹೋಗ್ತಾನ. ಯಾಜ್ಞವಲ್ಕ್ಯ ಅವ ಆಮೇಲೆ ಆಮೇಲೆ ಅವನ ಆಶ್ರಮಕ್ಕೆ ಅವ್ರ ರಾಜರು ಕಳಿಸ್ಕೊಡ್ತಾರ, ಆ ಮಾತು ಬೇರೆ. ಆಮೇಲೆ ಅವ್ರ ರಾಜನು ಅವೆಲ್ಲ ಅವ್ರ ಹೆಂಗ್ ಇಟ್ಕೋತಾರ. ಅಲ್ಲಿ ಹೋಗೋದ್ರಾಗೆ ಅವನಿಗೆ ಇಷ್ಟೊಂದು ಆಕಳುಗಳು, ಇಷ್ಟೊಂದು ಬಂಗಾರ ಬೆಳ್ಳಿ ಎಲ್ಲ ಸಿಕ್ಕಾಗ ಮ್ಯಾಕ್ಸಿಮಮ್ ಸಿಕ್ಬಿಡ್ತದು. ಅಷ್ಟು ಸಿಕ್ಕ ಮೇಲೆ ಅವನಿಗೆ ವೈರಾಗ್ಯ ಬಂದ್ಬಿಡುತ್ತೆ. ವೈರಾಗ್ಯ ಬಂದು ಅಲ್ಲಿ ಹೋಗಿ ಮನೆಯಾಗೆ ಕುಂತು ಅವ ಮೈತ್ರಾದೇವಿಗೆ ಕರಿತಾನ, ಮೈತ್ರ ಅಂತನ. ಇಲ್ಲಿ ಏನಾಯ್ತು? ತತ್ ಪದದ ಅರ್ಥಶೋಧನೆ, ಬ್ರಹ್ಮದ ಅರ್ಥಶೋಧನೆ ಹೆಂಗ್ ಮಾಡ್ಬೇಕನ್ನೋದಕ್ಕೆ ಇದು ದಾರಿ ತೋರಿಸಿಕೊಟ್ರು. ಮುಂದ ನಾಳೆ ಏನ್ ಮಾಡಮು? ತ್ವಂ ಪದದ ಅರ್ಥದ ಶೋಧನೆ. ಹೊರಗೆ ಜಗತ್ತು ಅಕ್ಷರ ಬ್ರಹ್ಮನಲ್ಲಿ ಹೆಣೆಯಲ್ಪಟ್ಟಿದೆ, ಮತ್ತ ಒಳಗಿಂದ ಆತ್ಮ ಎದರ ಹೆಣದದ ಅದು ನಾಳೆಗೆ ಚರ್ಚೆ ಮಾಡೋಣ. ಇವತ್ತು ಟೈಮ್ ಆಯ್ತು, ಸಾಕಿಷ್ಟು. ಇಡೀ ಜಗತ್ತೆಲ್ಲ ಅಕ್ಷರ ಬ್ರಹ್ಮನಲ್ಲಿ ಪಂಚಭೂತಗಳಲ್ಲಿ ಹೆಣೆಯಲ್ಪಟ್ಟಿದೆ. ಏನು ಉಪಯೋಗ ಆಗ್ತದೆ ಇದು ತತ್ ಪದಾರ್ಥ ಶೋಧನೆಗೆ? ಬಹಳ ಸಿಂಪಲ್ ಮಾಡಿ ಹೇಳಿನಿ ಇದನ್ನು ನಾನು. ಎದ್ರಾಗ ಬೃಹದಾರಣ್ಯಕ ಉಪನಿಷತ್. ನಾಳೆಗೆ ತ್ವಂ ಪದಾರ್ಥ ಶೋಧನೆ, ಒಳಗೆ ಆತ್ಮ, ಇದು ಬ್ರಹ್ಮಾಂಡದೊಳಗಿನ ಬ್ರಹ್ಮಗೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳು. ಆ ಉಪನಿಷತ್ತು ತಗೊಂಡು ಹೋದ್ರಿ ಭಯಂಕರ ಡಿಟೇಲ್. ಹೊರಗಿನ ಜಗತ್ತು ತಿಳ್ಕೊಬೇಕಾದ್ರೆ ಗಾರ್ಗಿ ಸಂಗಡ ಚರ್ಚೆ ಮಾಡಿದ್ದು ತಗೊಂಡು ಹೋದ್ರಿ ಬಹಳ ಡೀಟೇಲ್ ಇತ್ತು. ಮೈತ್ರೇಯಿ ಸಂಗಡ ಚರ್ಚೆ ಮಾಡಿದ್ದು ಆತ್ಮ ಹೆಂಗದ ಅಂತೇಳಿ ಪಿಂಡಾಂಡದೊಳಗಿನ ಚೈತನ್ಯದ ಬಗ್ಗೆ ಅಲ್ಲಿ ವರ್ಣನೆ ಅದ. ಅದನ್ನ ಸಿಂಪಲ್ ಮಾಡಿ ಹೇಳ್ತಾ ಇದ್ದೀನಿ. ಈಗ ನಾ ಹೇಳಕತ್ತಿದ್ದು ನಿಮಗೆ ತತ್ ಮತ್ತು ತ್ವಂ ಪದಾರ್ಥ ಶೋಧನೆಗೆ ಉಪಯೋಗ ಆಗ್ತದ ಇಲ್ಲ ಇದು ಮಾಹಿತಿ? ಆಯ್ತು, ಟೈಮ್ ಆಗ್ಯದ. ಏನ್ರಿ ಪ್ರಶ್ನೆ ಅದು ಕೇಳೋದಿದ್ರೆ ಕೇಳ್ರಿ, ಏನು ಇಲ್ಲ ಅಂದ್ರೆ ಮಂಗಳಾರತಿ ಮಾಡೋಣ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ, ಶರಣು ಶರಣ. ಮುಂದೆ ಏನ್ ಮಾಡ್ತೇನೆ ನೋಡ್ರಿ. ಯಾರು ಲೈನ್ದಾಗ ಅದಾರ ಏನಿಲ್ಲ? ಏನ್ ತತ್ ಪದಾರ್ಥ ಶೋಧನೆ ಒಳಗೆ ಮುಣಿಬಿಟ್ರ? ಒಂದು ಇದು ಆಡ್ರಿ ತತ್ವ ಪದಾರ್ಥ.
ಮಾಡ್ರಿ ಅಂತಂದ್ರೆ ನಿಮ್ ಬಾಯಿ ನಿಂತು ಏನ್ ಬಂದ್ರು ಬಂಗಾರ. ವೈರಾಗ್ಯ ನೋಡ್ಬೇಕು ಅಂತ ಬಂತು ತತ್ವಪದ ವೈರಾಗ್ಯದ್ದು ಶೀತ ಪದ್ಯ ಶೀತ ಪದ್ಯನ ಅದು ಯಾಜ್ಞವಲ್ಕ ಮೈತ್ರಿದು ಗುರು ಶಂಕರಾನಂದ ಯೋಗೇಂದ್ರ ನಿಗಮಾಮೃತ ಸಿಂಧು ಚಂದ್ರ ನಿರುಪಮಿತ ನಿಷ್ಕಾಮ ಪರಿಪೂರ್ಣ ಧಾಮ ಪರಮ ಮಹಿಮ ರಾಮ ಪಾರಮಾರ್ಥ ಸೀಮ ಗುರುಕುಲೇಶ್ವರ ನಿನ್ನ ಚರಣ ಕೃಪೆಯಿಂದ ಪರಮ ತತ್ವವನ್ನು ಬೇಡುವೆನು ಮೋದದಿಂದ ವೇದ ವೇದಾಂತ ಸಾರವನೆಲ್ಲ ತೋಡಿ ಈ ಸಾಧಕರಿಗಿತವಾಗುವಂತೆ ರಸಗೂಡಿ ಬೇಡುಗನು ಭವತಾರಕ ಪ್ರಬಂಧವನ್ನು ಲಾಲಿಪುದು ಸಜ್ಜನರು ತೊರೆದು ದೋಷವನ್ನು ಚಿನ್ಮಯಾನಂದ ಪರಿಪೂರ್ಣ ಪರಶಿವನು ತನ್ನೊಳಗೆ ಬೆಳೆದು ಒಂದದಡಿ ಬೇಡುವನು ಭುವನದುಳಿದರರ್ಥವನು ತಿಳಿದ ನರನು ಶಿವನಾಗಿ ಮೂರು ಮೂರ್ತಿಗಳ ಮೀರುವನು ತೆರಳಿದನು ಸುರವರದು ಗುರು ಸೇವಕನಿಗೆ ಮರೆತಿದನು ಬೇಡಬಾರದು ಕರ್ಮಟನಿಗೆ ಅಜ್ಞಾನಿಗಳಿಗೆ ವಿಷದಂತೆ ತೋರುವುದು ಸುಜ್ಞಾನಿಗಿದು ಸುಧತಾರಮಾಗುವುದು ಆ ಭಾವಿಸುತ್ತಲಿದ ರಕ್ತವನ್ನು ಚಿತ್ತದೊಳಗೆ ಜಯಿಸುದು ಭಾವಿದನು ಬಹು ಗೋಪ್ಯದೊಳಗೆ ನಿರ್ಮಲಾನಂದ ನಾಮಕ ನೋವ ಮುನಿಯು ಕರ್ಮವಿಲ್ಲದ ಧರ್ಮ ರಾಜ್ಯ ಕವ ದೊರೆಯು ಆದಿರನಾರ್ದಾಂಗಿ ಶೀಲೆ ಎಂಬುವಳು ಶೋಭಿಸಿದ ಕನಕಲತೆಯಂತೆ ಬಳಪುವಳು ನಿಜಕಾಂತನೊಳಗಿರುವ ನಿಜ ಸುಖವ ನೋಡಿ ಭಜಿಸಬೇಕಿದೆ ನಿಂತ ಮನದೊಳಗೆ ಮೂಡಿ ಅವಿರಾಳಮಯ ಭಾಷಗಳಿಂದ ವಿವಿಧೋಪಚಾರ ಹಿತ ನಡೆ ನುಡಿಗಳಿಂದ ಬೀರಿ ಬಹು ಲಾವಣ್ಯ ಘನ ರಸದ ಗೂಡಿ ಸೋಂತಿರುವ ಆನಂದ ಭಾಸದಡಗೂಡಿ ವೀರಮುನಿವರನ ಸೇವಿಸುತ್ತ ಮೂದದಿಂದ ತೋರಿದಳು ಭಕ್ತಿಯನ್ನು ಬಹು ಧೈರ್ಯದಿಂದ ಪರಮ ಪಾವನೆ ಸಿಗ ಕಡು ಧೈರ್ಯವಂತೆ ತೊರೆದಿರ ಪರ ಬಂಧುಗಳನ್ನು ಕಸದಂತೆ ಒಂದು ದಿನ ಅರುಷದಿಂದೇ ಕಾಂತನೊಳಗೆ ತಂದು ತೋರಲು ಬೆರೆದು ನಿಜ ಕಾಂತನೊಳಗೆ ತರಳಾಸಿ ಬೆಸೆಗೊಂಡಳಿಂತು ಮುನಿಪತಿಯ ಈ ಪಾರಮಾರ್ಥ ತತ್ವದೊಳಗಿರುವ ಸಂಗತಿಯ ಇಳೆದೇವ ಸದ್ಗುರು ಸಾರ್ವಭೌಮ ಲಲಿತಾದಿರಾಮ ಸುಗುಣಾದಿರಾಮ ಹಿಂದೆ ಮಾಡಿದ ಸುಕೃತ ಫಲ ಫಲಿಸಿ ಗುರುರೆನ್ನ ನಿಮ್ಮ ಪಾದ ಪದ್ಮಗಳಿಗೆ ಬಿಡಿದ ಸಂಪನ್ನ ದೇವತರುವಿರು ನಿನ್ನ ಪಾದ ವಶವಾಯಿತು ಈ ಸೇವಕರ ಭಿನ್ನ ಭವ ಕೇಳಬೇಕಾಯ್ತು ಹೃದಯದೊಳಗೆ ಹುಟ್ಟಿದ್ದೆಯೇ ಎನಗೊಂದು ರೋಗ ಸರಿಯ ನೀನಿದನ್ನು ಪರಿಹರಿಸಬೇಕೀಗ ಬೇಡದಿರಲಾರೆ ದೇವ ಬೇಡದಿರ್ತದೆ ಸುಮ್ಮನಿರುವುದು ಒಳಭಾವ ತುನಿವಿನಳು ತನುವು ಜರಿಸಿ ಚಿಕ್ಕವೆಂತು ಘನವಾದ ಚೈತನ್ಯವಿದಕ್ಕೆಂದಿ ಬಂತು ಹುಟ್ಟಿತ ದಿನದಿನಕ್ಕೆ ಬರಬಂತು ಕಷ್ಟ ಸುಖಗಳ ತಿರುಗಿತಾನಂದು ಕೆಲ ಕಾಲ ಯೌವನಾರಣ್ಯದೊಳು ನಿಂದು ಕಡೆ ತಪ್ಪುದು ತುದಿಗೆ ಕಡೆಗೆ ಮಣ್ಣಾಗುವುದೆಂದು ತಿಳಿದು ನೋಡಿದರ ಸೌಂದರ್ಯದಂದ ಮಲಮೂತ್ರ ಮಾಂಸರೇ ತೋರಿದ ಬೃಂದ ಇದರ ರೂಪವ ನೋಡಿದರೆ ಇದನ್ಯಾವ ತರದಿಂದ ನಾ ಕಳೆಯಬೇಕು ಪ್ರಿಯ ಮಾಡಿ ನೀ ಕೃಪೆ ತೋರಬೇಕು ಪಾರವಿಲ್ಲದ ಪರಮ ಸುಖವೆಂಬುದೆಲ್ಲಿ ತೋರಬೇಕೆಂತ ಬಿತ್ತಳು ಪಾರದಲ್ಲಿ ಮುನಿನಾಥರು ನೋಡಿದಲ್ಲಿ ಗತಿಯನೆಲ್ಲ ಪ್ರೇಮರಸ ಭರಿತವಾಯಿತು ಭಾವವೆಲ್ಲ ರಾಕೆಂತು ಮುಖಿ ನಿನ್ನ ಬಾಲತ್ವವೆಲ್ಲಿ ನೀ ಕೇಳು ಈ ನಿರಾಕಾರ ಪಥವೆಲ್ಲಿ ಅದರಿಂದ ನಿನ್ನ ಕುಲವೆಲ್ಲ ಪಾವನವು ಗತಿ ಕೇಳಿದು ಲೋಕದೊಳಗೆ ದುರ್ಲಭವು ಬಿಡುವಯ ಭರಿಸುವುದು ಬಹು ಪುಣ್ಯ ಯೋಗ ಕೊಡುಗೆ ಸಂಜೀವಿನಿಯ ಭವರೋಗಕ್ಕೀಗ ಅಂತ ಹೇಳಿದಾಗ ನಿನ್ನ ಮನದೊಳಗೆ ಎಲ್ಲ ಮನವು ಮರುಗಿದಾಗ ಜನನ ಮರಣದ ಮಾತು ಬಿಟ್ಟು ಓಡಿದವಾಗ ನಮ್ಮಳಿವ ತನಕ ನಿನ್ನ ವಾಸನೆಗಳು ಹೋಗಲಿಲ್ಲ ನಮ್ಮಿತ್ತ
ಮಾತನ್ನು ಹೇಳಿ ನಮಸ್ಕಾರ. ಶರಣ. ಬಹಳ ಸುಂದರವಾಗಿದ್ದಾರೆ. ಜಬರ್ದಸ್ತ್ ಅವನು, ಸೂಪರ್. ಬಹಳ ಚಂದ.